ನಮಸ್ಕಾರ 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 ನಿಮ್ಮೆಲ್ಲರಿಗೂ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಕಾರ್ಯಕ್ರಮ ಶುರು ಮಾಡಬೇಕು, ಹಬ್ಬ ಬಂದ್ಬಿಡ್ತಾ ಇದೆ, ಗಣೇಶ ಹಬ್ಬ ಗೌರಿ ಹಬ್ಬ ಬಂದ್ಬಿಡ್ತಾ ಇದೆ. ಮುರಳಿ ಸ್ವೀಟ್ ಮಾಡೋದು ತೋರಿಸ್ರಿ, ನಾವು ತೋರಿಸ್ತಾನೆ ಇದೀವಿ, ನೀವು ನೋಡ್ತಾ ಇದೀರಾ ರೀ. ಇವತ್ತೇನು ಸ್ವೀಟ್ ಮಾಡಿಸ್ತೀರಾ ಅಂತ ನೀವು ಕೇಳ್ತಾ ಇದೀರಾ. ಸ್ವೀಟ್ ಮಾಡಿಸ್ಬೇಕು. ಏನ್ರಿ ಚಂದ್ರಪ್ಪ ಏನ್ ಸ್ವೀಟ್ ಮಾಡ್ತೀರ್ರಿ ಅಂದ್ರೆ, ಸರ್ ಯಾವ್ದಾರು ಗಣೇಶನ್ ಫೋಟೋ ನೋಡಿದೀರಾ ಸರ್ ಅಂತ. ಯಾಕೆ ಸರ್ ನೋಡಿದೀವಲ್ಲ, ಗಣೇಶನ್ ಫೋಟೋ ನೋಡಿದೇನು ಸ್ವಾಮಿ ಅಂದ್ವಿ. ಆ ಗಣೇಶನ್ ಫೋಟೋದಲ್ಲಿ ನೋಡಿ ಸರ್, ಒಂದ್ ಕೈನಲ್ಲಿ ಲಾಡುಗಳು ಇಟ್ಕೊಂಡು ಕೈಲಿ ಕಡುಬಿಟ್ಕೊಂಡಿರ್ತಾರೆ, ಇನ್ನು ಕೆಳಗಡೆ ಕರ್ಜಿಕಾಯಿ ಎಲ್ಲ ಜೋಡಿಸಿರ್ತಾರೆ ಸರ್ ಅಂದ್ರು. ಓಕೆ, ನೀವೇನ್ ಮಾಡ್ತೀರಾ ಅಂದ್ರೆ ಅದನ್ನ ಹೇಳಲ್ಲ, ಕರೆದಾಗ ಹೇಳ್ತೀನಿ ಸರ್ ಅಂತ ಹೇಳಿದ್ದಾರೆ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ರೆಡಿಯಾಗಿ ಕುಂಕುಮ ಇಟ್ಕೊಂಡು ಭಯ ಭಕ್ತಿಯಿಂದ ಬಂದು ನಿಂತ್ಬಿಟ್ಟಿದ್ದಾರೆ ಚಂದ್ರಪ್ಪ ಅವ್ರನ್ನ ನೋಡಿ ಮಾತಾಡಿಸಿ ಕಾರ್ಯಕ್ರಮ ಶುರು ಮಾಡೋಣ. ಏನಂತೀರಾ ಚಂದ್ರಪ್ಪ? ನಮಸ್ಕಾರ. ಒಳ್ಳೆಯ ನಮಸ್ಕಾರ. ಏನ್ ಚಂದ್ರಪ್ಪ ಕುಂಕುಮ ಇಟ್ಕೊಂಡು ಭಯ ಭಕ್ತಿಯಿಂದ ಇನ್ನ 3-4 ದಿನ ಇದೆ ಹಬ್ಬ, ಅವಾಗ ರೆಡಿ ಆಗ್ಬಿಟ್ಟಿದಿರಲ್ಲ ನೀವು. ಗಣೇಶನ ಹಬ್ಬ ಬಂತಲ್ಲ, ಗಣೇಶನ ಹಬ್ಬಕ್ಕೆ ಬಂದ್ಮೇಲೆ ನಾವು ಕುಂಕುಮ ಇಟ್ಕೊಂಡು ಇವತ್ತಿನ ಇಕ್ಕಬೇಕಾಯ್ತು. ಓಕೆ, ಬೇಡ ಬೇಡ ಬೇಡ, ಇದಕ್ಕೆ ಸಾಕು, ಇದಕ್ಕೆ ಅದ್ರ ಬಿಟ್ಟಿದೀವಿ ನಾವು. ಓಕೆ ಚಂದ್ರಪ್ಪ, ಹಬ್ಬ ಶುರು ಆಗ್ತಾ ಇದೆ. ಏನೋ ಸ್ವೀಟ್ ಮಾಡ್ತೀನಿ, ಲಾಡು ಮಾಡ್ತೀನಿ, ಬಾದುಷಾ ಮಾಡ್ತೀನಿ, ಚಂಪಾಕಲಿ ಮಾಡ್ತೀನಿ ಅಂತೀರಿ. ಏನ್ ಮಾಡಿ ತೋರಿಸ್ತೀರಿ ಇವತ್ತು ನೀವು? ಈಗ ಗಣೇಶನ್ ಫಂಕ್ಷನ್ಗೆ ಆಗುವಂಥದ್ದು ಮಾಡ್ಬೇಕು ನಿಮಗೆ. ಕರೆಕ್ಟ್. ಗಣೇಶನ್ ಫಂಕ್ಷನ್ಗೆ ಅಂದ್ರೆ ಮುಖ್ಯವಾಗಿ ಮಾಡೋದು ಕರ್ಜಿಕಾಯಿಗಳಲ್ಲಿ ವೆರೈಟಿ ಮಾಡ್ಬೋದು. ಅದ್ರಲ್ಲಿ ಯಾವ್ದಾರು ಒಂದು ವೆರೈಟಿ ಕರ್ಜಿಕಾಯಿ ಮಾಡೋಣ. ಆಯ್ತು. ಈಗ ಸದ್ಯಕ್ಕೆ ಲಾಡು ಮಾಡೋಣ. ಲಾಡು ಅಂದ್ರೆ ಗಣೇಶನ್ಗೆ ನೀವಿಂದ ಯಾವಾಗ ಸರ್ ಹೇಳಿದ್ರಿ ನಮಗೆ ಮಾಡ್ಬೇಕಾಗತ್ತೆ ಗಣೇಶನ ಹಬ್ಬಕ್ಕೆ, ಪ್ರಿಪೇರ್ ಆಗಿ ನೀವಂತ. ಹೌದೌದು, ರೆಡಿ ಆಗಿ. ನೀವೇನ್ ಪ್ರಿಪೇರ್ ಆಗೋದು, ನಾವು ಪ್ರಿಪೇರ್ ಆಗ್ಬೇಕು. ಚಂದ್ರಪ್ಪ ತೋರ್ಸ್ರೆ ಬರ್ಕೊಂಡು ನಮ್ಮಲ್ಲಿ ಲಾಡು ಹೆಂಗ್ ಕಟ್ಬೇಕು ಅಂತ ನಾವು ರೆಡಿ ಆಗ್ಬೇಕು. ಓಕೆ, ನೋ ಪ್ರಾಬ್ಲಮ್. ಚಂದ್ರಪ್ಪ, ಲಾಡು ಮಾಡಕ್ಕೆ ಏನೇನ್ ತಂದಿದ್ದೀರಾ? ಲಾಡು ಬೇಕಾಗುವ ಸಾಮಗ್ರಿಗಳು: ಕಡಲೆ ಹಿಟ್ಟು, ಸಕ್ಕರೆ, ಕುಂಕುಮ ಕೇಸರಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ ಪುಡಿ. ಏನ್ ನೋಡಕ್ಕೆ ಲಾಡು ಅಂತೀವಿ, ಇದೆರಡೇ ಮೇನು. ದ್ರಾಕ್ಷಿ ಗೋಡಂಬಿ ಅಷ್ಟೇ, ಇನ್ನೇನಿದೆ ಬೇಡವಾ? ಆ ಐಟಮ್ ಅಂದ್ರೆ ಎಣ್ಣೆ ಒಂದು ಬೇಕಾಗುತ್ತೆ. ಆಯ್ತು ಬಿಡಿ, ಏನ್ ಕೊಡ್ಲಿವ ನಿಮ್ಗೆ? ಈಗ ನನಗೊಂದು ಸಕ್ಕರೆ ಪಾಕ ಮಾಡ್ಕೊಳಕ್ ಒಂದು ಕಡಾಯಿ ಕೊಡಿ, ಚಿಕ್ಕದಾಗಿ ಸರ್. ಸ್ವಲ್ಪ ನೀರು ಕೊಡಿ. ನೀರ್ ಬೇಕಪ್ಪ? ಅದೇನಕ್ಕೆ ಪಾಕ ಮನೆಜಾನೆ ಮಾಡ್ಕೊಂಬನ್ರಿ ನೀವು? ಅದು ಇಲ್ಲಿ ಮಾಡಿದ್ರೆ ಲೇಟ್ ಆಗುತ್ತೆ. ಏನ್ ಲೇಟ್ ಮಾಡ್ಕೊಂಡ್ಬಂದಿದ್ದೀನಿ. ಇವಾಗ ತೋರಿಸ್ತೀನಿ ನಾನು ಅವ್ರಿಗೆ ಯಾವ್ದ ಅಂತ. ನಾನು ಅರ್ಧ ಮಾಡ್ಕೊಂಡ್ಬಂದಿದ್ದೀನಿ. ಓಕೆ, ಇವತ್ತು ನಾನು ತೋರಿಸ್ತೀನಿ ಯಾವ ತರ. ನೀರು ಕೊಡ್ಲಾ? ನೀವು ನೀರು ಹಾಕಿ. ಎಷ್ಟು ಹಾಕ್ಲಿ? ಇದು ಸಕ್ಕರೆ ಮತ್ತೆ ನೀರಿನ ಮಿಶ್ರಣ ಎರಡೇನಾ? ಬೇರೇನಿಲ್ಲ? ಏನಿಲ್ಲ, ನಾವು ಸಕ್ಕರೆ ಕರೆಕ್ಟಾಗಿ ಮಾಡ್ಕೊಂಡ್ಬಂದಿದ್ದೀನಿ. ಓಕೆ. ಈ ಸ್ವಲ್ಪ ಆರೋಗಿರೋದ್ರಿಂದ ಗಟ್ಟಿಯಾಗಿದೆ, ಅದಕ್ಕೆ ನಾನು ನೀರು ಹಾಕೊಂಡು ನಿಮಗೆ ತೋರಿಸ್ತೀನಿ ಕರೆಕ್ಟಾಗಿ. ಸಾಕು. ನಾನು 1 ಕಪ್ ಸಕ್ಕರೆ ಪಾಕ ತಗೊಂಡಿದ್ದೀನಿ. ಒಂದು ಕಪ್ಪು ಸಕ್ಕರೆ ಪಾಕಕ್ಕೆ 1 ಕಪ್ಪು ನೀರ್ ಹಾಕೋಬೇಕಾ? ಇಲ್ಲ, ಒಂದು 1/4 ಕಪ್ಪು ನೀರು ಹಾಕೊಂಡ್ರೆ ಸಾಕು. 1/4 ಕಪ್ ನೀರ್ ಹಾಕೊಂಡ್ರೆ ಸಾಕು. ನಾವು 1 kg ಲಾಡು ಮಾಡ್ತೀವಿ ಅಂತ ಇಟ್ಕೊಳ್ಳಿ. 1 kg ಲಾಡು ಮಾಡ್ಬೇಕಾದ್ರೆ ಕಡಲೆ ಹಿಟ್ಟು 1 kg ಕಲ್ಸ್ಕೊಳ್ತೀವಿ. 1 kg ಕಡಲೆ ಹಿಟ್ಟು ಕಲ್ಸ್ಕೊಂಡ್ರೆ ಅದಕ್ಕೆ 2 kg ಸಕ್ಕರೆ ಹಾಕೊಳ್ತೀವಿ. 1 kg ಲೆಕ್ಕ ಹೇಳ್ತೀನಿ. 1 kgಗೆ 2 kg ಸಕ್ಕರೆ. 1 kg ಕಡಲೆ ಹಿಟ್ಟಿಗೆ 2 kg ಸಕ್ಕರೆ. ಓಕೆ, 1 ಬಟ್ಲು ಕಡಲೆ ಹಿಟ್ಟಿಗೆ 2 ಬಟ್ಲು ಸಕ್ಕರೆ. 80 ಲಾಡು ಆಗುತ್ತೆ 1 kgಗೆ. 1 kgಗೆ. ಏನ್ ಈ ಸೈಜಾ? ತಿರುಪತಿ ಸೈಜ್ ಆಗಲ್ಲ, ಈ ಸೈಜ್ ಮೀಡಿಯಂ. ಲಾಡು ಅಂದ ತಕ್ಷಣ 50 ಗ್ರಾಮ್ ಇರುತ್ತೆ ಒಂದು ಲಾಡು. 50 ಗ್ರಾಮ್ ತರ ಇರುವಂತ ಲಾಡು 1 kgಗೆ 80 ಆಗುತ್ತೆ. 80 ಆಗುತ್ತೆ. ಓಕೆ, ಪರವಾಗಿಲ್ಲ. 80 ಮಾಡಿದ್ರಪ್ಪಲ್ಲ, ಒಂದು 46 ಮಾಡಿ, ಸ್ವಲ್ಪ ದಪ್ಪ ಇರಲಿ. ಲಾಡು ಅಂದ ತಕ್ಷಣ ಚಿಕ್ಕದಾಗಿರ್ಬಾರ್ದು. ಈಗ ಅದನ್ನ ಸ್ವಲ್ಪ ಆಗ್ಬೇಕು. ಅದಾಗ್ಲಿ. ನನಗೊಂದು ಬೋಲ್ ಕೊಡಿ. ಏನು ಮಿಕ್ಸಿಂಗ್ ಬೌಲಾ? ಮಿಕ್ಸಿಂಗ್ ಬೌಲ್. ಇದು ಸಾಕಾಗ್ಬೋದಲ್ಲ? ಈಗ ನೋಡಿ, ನಾನು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಬರೀ ಕಡಲೆ ಹಿಟ್ಟು? ಬರೀ ಕಡಲೆ, ಸಾಧಾರಣವಾದಂತ ಕಡಲೆ ಹಿಟ್ಟು. ಅಂದ್ರೆ ಉರ್ಗಡ್ಲೆ ಹಿಟ್ಟು ಅಂತ. ಕಡಲೆ ಹಿಟ್ಟು ಕನ್ಫ್ಯೂಸ್ ಆಗ್ಬಿಡುತ್ತೆ. ಕಡಲೆ ಇಲ್ಲ, ಕಡಲೆ ಹಿಟ್ಟು ಅಂದ್ರೆ ಬಿಡಿ, ಕಡಲೆ ಬೇಳೆಯ ಹಿಟ್ಟು, ಕಡಲೆ ಹಿಟ್ಟು. ನೀರು ಕೊಡಿ. ಎಷ್ಟು ಹಾಕ್ಬೇಕು ನೀರ್ನ? ಸ್ವಲ್ಪ ಹಾಕಿ ಆಮೇಲೆ ನಾನು ಕೇಳ್ತೀನಿ. ಇದೆ, ಸ್ವಲ್ಪ ಇದೆ. ನಾವು ಮಾಮೂಲಿ ಬಜ್ಜಿಗೆಲ್ಲ ಕಲ್ಸ್ಕೊತೀವಲ್ಲ, ಅದೇ ಹೇಳ್ತೇನೆ, ಕಲ್ಸ್ಕೊಂಡ್ರೆ ಸಾಕು. ನೋಡಿ, ಗಂಟು ಹೊಡೆದ್ಮೇಲೆ ನೀರು ಜಾಸ್ತಿ ಹಾಕಬೇಕು. ಓಕೆ. ಇವಾಗ ಗಂಟು ಸಿಕ್ಕುತ್ತೆ ನಮ್ಗೆ ಕೈಗೆ. ಹೌದು, ಅವಾಗ ಸ್ಮ್ಯಾಶ್ ಮಾಡ್ಕೋಬಹುದು. ಆಮೇಲೆ ನೋಡಿ, ಇವಾಗ ಹಾಕಿ ನೀರು. ಬಜ್ಜಿ. ಓಕೆ, ಬಜ್ಜಿಗಿನ್ನ ಸ್ವಲ್ಪ ತೆಳು ಕಲ್ಸು. ಬಜ್ಜಿಗೆ ಗಟ್ಟಿ ಕಲ್ಸ್ಕೊಳ್ತೀವಿ. ಇದು ಸ್ವಲ್ಪ ನೀರು ಅದು ಕುತ್ಕೋಬೇಕಲ್ಲ. ಮೆಣಸಿನಕಾಯಿ, ಬಾಳೆಕಾಯಿ ಬಜ್ಜಿ ಅಂದ್ರೆ ಅದನ್ನ ಕುತ್ಕೋಬೇಕು ಇಟ್ಟು. ಹೌದೌದು. ಇದು ಅದಕ್ಕಿಂತ ಸ್ವಲ್ಪ ತೆಳು ಕಲ್ಸ್ಕೋಬೇಕು ಅಷ್ಟೇ. ವೆರಿ ಗುಡ್. ಆಯಿಲ್ ಹಾಕ್ಬಿಡ್ಲ ಅದಕ್ಕೆ? ಹಾಕಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್.
ನೋಡಿ ಇದು ಗೋಡಂಬಿ. ಹಾ, ಅದಕ್ಕೆ ಹಾಕ್ಬಿಡ್ತಾ ಇದ್ದೀರಾ? ಇಲ್ಲ ಇಲ್ಲ, ಈಗ ಸ್ವಲ್ಪ ಇದು ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಏನಕ್ಕೆ? ಲಾಡುಗೆ ಹಾಕ್ಬೇಕಲ್ಲ. ಮೇಲ್ಗಡೆ ಹಿಂಗೆ ಪ್ರೆಸ್ ಮಾಡಕ್ಕ? ಹೌದೌದು, ಎಲ್ಲ ಜೊತೆಲೆ ಕಾಳಿನಲ್ಲಿ ಹಾಕ್ಬೋದು, ತೊಂದರೆ ಇಲ್ಲ. ಇದು ಆಮೇಲೆ ಕರಗಿಕ್ಕಾಗಲ್ಲ, ಕಾವು ಜಾಸ್ತಿ ಇರುತ್ತೆ ಎಣ್ಣೆ. ಹೌದೌದು. ಈಗ ಕಾವು ಕಮ್ಮಿ ಕಾವಿನಲ್ಲಿ ಗೋಡಂಬಿನ ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಓಕೆ. ರಸ ಗೋಡಂಬಿ ಹಾಕಿದಾಗ ಹಾ ಹಾ, ಅದು ಚೆನ್ನಾಗಿರಲ್ಲ. ಸ್ವಲ್ಪ ಬಿಸಿ ಆದ್ರೆ ಹೌದೌದು, ಹಸಿ ತರ ಇರಲ್ಲ. ತುಪ್ಪದಲ್ಲೂ ಗೋಡಂಬಿನ ಕರೆದು ಹಾಕೋಬಹುದು. ಇದು ಏನು ತುಪ್ಪದಲ್ಲೂ ಮಾಡ್ತಾರ ಈ ಲಾಡುನ? ತುಪ್ಪದಲ್ಲಿ ಈಗ ತಿರುಪತಿನೆಲ್ಲ ತುಪ್ಪದಲ್ಲೇ ಮಾಡೋದು. ಇದೇ ತರ ನೀವು ಮಾಡೋ ಸಿಸ್ಟಮ್, ಎಣ್ಣೆ ಹಾಕಿರೋ ಜಾಗದಲ್ಲಿ ತುಪ್ಪ ಹಾಕಿರ್ತಾರ ಅವರು. ತುಪ್ಪ ಹಾಕಿರ್ತಾರೆ. ಸಕ್ಕರೆ ಪಾಕ ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದೀವಿ. ಈಗ ಇದಾಗಿದೆ, ಎಣ್ಣೆ ಬಿಸಿ ಆಗಿದೆ. ಎಣ್ಣೆ ಬಿಸಿ ಆಗಿದೆ ಸರ್. ಸಖತ್ತಾಗಿದೆ. ಚಂದ್ರಪ್ಪ, ಖಾರ ಪುಡಿ ಇದು ಹಂಗೆ ತೆಗೆದ್ಬಿಟ್ಟು ಖಾರ ಬುಂದಿ ಮಾಡ್ಕೊಂಡ್ಬೋದಲ್ವಾ? ಇದೇನೆ ಖಾರ ಬುಂದಿ, ಇಷ್ಟೇ. ಐ, ಇದನ್ನೇ ಖಾರ ಬುಂದಿ ಮಾಡೋದು. ಸಖತ್ತಾಗಿ ಬಂತ್ರಿ ಚಂದ್ರಪ್ಪ. ಚಂದ್ರಪ್ಪ ಚಂದ್ರಪ್ಪ ಇಟ್ಕೊಳ್ಳಿ, ನೀವು ಕಲ್ತ್ಕೊಳ್ಳಿ, ನೋಡ್ಕೊಳ್ಳಿ, ನೀವೇ ಮಾಡ್ಕೊಳ್ಳಿ ಮನೆಯಲ್ಲಿ. ಚಂದ್ರಪ್ಪ ಮಾಡ್ಬಿಟ್ಟ, ನಾನು ಯಾಕೆ ಬರೋಕ್ಕಿಲ್ಲ ಅಂತ ಅನ್ನೋದು ನೀವು ಮಾಡ್ಬೋದು. ಅದಕ್ಕೆ ನಾನು ನಿಮ್ಮ ಕೈಲೇ ಮಾಡಿಸೋದು. ಜೋರಾಗಿ ಆಡಿಸ್ಬೇಡಿ, ದೊಡ್ಡ ದೊಡ್ಡದು ಬಿದ್ದುಬಿಡ್ತದೆ. ಜೋರಾಗಿ ಆಡಿಸೋದು ದೊಡ್ಡದು ಬಿದ್ದುಬಿಡ್ತದೆ. ಸುಮ್ಮನೆ ಟಚ್ ಮಾಡೋದು. ಇದನ್ನ ಇದೇ ತರ ತಗೊಂಡ್ ತಿಂದ್ರೆ ಬೂಂದಿ, ಹೌದು. ಗುಂಡ ಕಟ್ಟಿದ್ರೆ ಲಾಡು. ಹಿಂಗೆ ತೆಗೆದು ಹಿಂಗೆ ಹಾಕಿದ್ರೆ ಈ ಕಡೆ ಖಾರ ಬುಂದಿ ಆಗುತ್ತೆ. ಇದು 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 ಖಾರ ಹಾಕಿದ್ರೆ ಕಡಲೆಕಾಯಿ ಬೀಜ, ಅವಲಕ್ಕಿ ಹಾಕ್ಬಿಟ್ಟು ಏನು ಬೇಕು ಹಾಕಿದ್ರೆ ಈ ಕಡೆ ತೆಗೆದು ಹಾಕ್ಬಿಟ್ಟು ಖಾರ ಬುಂದಿ ಮಾಡ್ಕೋಬಹುದು. ಇದನ್ನ ಬುಂದಿ ಮಾಡ್ಬೋದು, ಖಾರ ಬುಂದಿ ಮಾಡ್ಬೋದು, ಲಾಡು ಮಾಡ್ಬೋದು, 3 ಮಾಡ್ಬೋದು. ಹಿಂಗೆ ಇಷ್ಟೇ ಅದರಲ್ಲಿ. ಓಕೆ. ನೋಡಿ, ಅದಕ್ಕೆ ಇದು ಕುಂಕುಮ ಕೇಸರಿ ಹಾಕ್ತಾ ಇದ್ದೀನಿ. ಕುಂಕುಮ ಕೇಸರಿ ಏನಕ್ಕೆ? ಹಾಗೆ ದ್ರಾಕ್ಷಿ ಹಾಕ್ತಾ ಇದ್ದೀನಿ. ನಾನು ಅದು ಕಲರ್ ಯೂಸ್ ಮಾಡಿಲ್ಲ. ಓಕೆ, ನ್ಯಾಚುರಲ್ ಕಲರ್. ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ. ಓ ಸೂಪರ್. ನಾನು ಅದು ಬಿಸಿ ಮಾಡಿಕೊಂಡಿದ್ದಲ್ಲ ಗೋಡಂಬಿ. ಗೋಡಂಬಿ ಇವಾಗ ಹಂಗೆ ತಿಂದ್ರೆ ನಿಮಗೆ ಎತ್ತಿದ್ರೆ ಬೂಂದಿ ಆಗುತ್ತೆ. ಬೂಂದಿ ಆಗುತ್ತೆ. ಕೊಡಿ. ಇವಾಗ ಏನಕ್ಕೆ ಹೀಗೆ ಮಾಡ್ತಿದ್ದೀರಾ? ಈಗ ಇದು ಸಕ್ಕರೆ ಪಾಕ ಜಾಸ್ತಿ ಇದಲ್ವಾ? ಓ ಕರೆಕ್ಟ್ 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 ಕರೆಕ್ಟ್. ನಾವು ಪಾಕದಲ್ಲಿ ಅದನ್ನ ಹಾಕಿದ್ರಿಂದ ನಾವು ಅಜ್ಜಿ ಎತ್ಬಿಡ್ತೀವಿ. ಓಕೆ. ಇಲ್ಲಾಂದ್ರೆ ಇನ್ನೂ ಇಟ್ಟು ಕಲಿಸ್ಕೊಂಡು ಅದಕ್ಕಾಗುವಷ್ಟು ಇನ್ನೂ ಕಡಲೆ ಹಿಟ್ಟು ಹೊಡೆದು ಹಾಕಿದ್ರೆ ನಮಗೆ ಲಾಡು ಬರುತ್ತೆ. ಹಂಗೆ ಅದು ಎಕ್ಸ್ಟ್ರಾ ಪಾಕ ಇರ್ತದ್ರೆ ಅದರಿಂದ ಸ್ವಲ್ಪ ಬಿಸಿ ಆರಬೇಕು, ಉಂಡೆ ಬರಬೇಕು. ಓ, ಬಿಸಿಲು ಕಟ್ಟಿದ ಉಂಡೆ ಬರಲ್ಲ? ಉಂಡೆ ಬರಲ್ಲ, ಸ್ವಲ್ಪ ಬಿಸಿ ಆರಬೇಕು. ಸಾಕು, ಎಷ್ಟು ಸೈಜು ತೋರಿಸಿ. ಹಾಂ, ಸಾಕು ಸಾಕು ಸಾಕು, ಕರೆಕ್ಟ್ ಆಗಿದೆ, ಕರೆಕ್ಟ್ ಆಗಿದೆ. ಆ ಒಂದು ಲಾಡು ಅಥವಾ ಲಡ್ಡು ಅನ್ಕೊಳ್ಳಿ, ರೆಡಿ ಇದೆ. ನೋಡಿ, ತಿನ್ಬೇಕು ಅನ್ನಿಸ್ತಾರೆ ತಿನ್ನಿ, ತಿನ್ನೋದು ಬೇಡ ಅಂದ್ರೆ ಪೂಜೆಗೆ ಇಕ್ತೀವಿ ಅಂದ್ರೆ ನಾಳೆ ಪೂಜೆಗೆ ಇಟ್ಬಿಟ್ಟು. ಅಯ್ಯಯ್ಯೋ, ಫಸ್ಟ್ ನಾವು ತಿಂದು ನೋಡ್ಬೇಕು, ಸರಿ, ಆಮೇಲೆ ಮಾಡಿ ನೋಡೋದು. ಹೇಳಿದ್ರಲ್ಲ, ಸಿಕ್ಕಾಪಟ್ಟೆ ಈಸಿಯಾಗಿ ಮಾಡಾಕ್ಬಿಟ್ರು. ಇಷ್ಟೊಂದು ಈಸಿಯಾಗಿ ನೀವು ಕಲ್ತ್ಕೊಂಡ್ಬಿಟ್ರೆ ಸಖತ್ತಾಗಿ ಎಲ್ಲ ಅಡುಗೆ ನೀವು ಅಲ್ಲೇ ಮಾಡ್ಕೋಬಹುದು. ಇಷ್ಟೊಂದು ಸಖತ್ತಾಗಿರೋ ಲಡ್ಡು, ಲಾಡು, ಆಮೇಲೆ ಬೂಂದಿ, ಖಾರ ಬೂಂದಿ ಎಲ್ಲಾನು ಮಾಡ್ಕೋಬಹುದು. ಇದು ನೋಡೋದು ಕಲ್ತ್ಕೊಂಡ್ರೆ ದಯವಿಟ್ಟು ನೋಡ್ಕೊಳ್ಳಿ ಒಂದ್ಸರಿ. ಲಾಡು ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಸಕ್ಕರೆ, ನೀರು ಹಾಕಿ ಪಾಕ ಮಾಡಿಕೊಳ್ಳಿ. ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಗೋಡಂಬಿಯನ್ನು ಹಾಕಿ ಕರಿದು ಒಂದು ಪ್ಲೇಟ್ಗೆ ತೆಗೆದಿಟ್ಟುಕೊಳ್ಳಿ. ಒಂದು ಬೌಲ್ಗೆ ಕಡಲೆ ಹಿಟ್ಟು, ನೀರು ಹಾಕಿ ಕಲಸಿಕೊಳ್ಳಿ. ಈ ಮಿಶ್ರಣವನ್ನು ಜಾಲರಿಯಲ್ಲಿ ಕಾದ ಎಣ್ಣೆಗೆ ಹಾಕಿ ಕರಿದು ಸಕ್ಕರೆ ಪಾಕಕ್ಕೆ ಹಾಕಿ. ಇದಕ್ಕೆ ಕುಂಕುಮ ಕೇಸರಿ, ದ್ರಾಕ್ಷಿ, ಏಲಕ್ಕಿ ಪುಡಿ, ಕರಿದ ಗೋಡಂಬಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಿ.
ಆಮೇಲೆ ಇದನ್ನು ಉಂಡೆ ಕಟ್ಟಿದರೆ ರುಚಿ ರುಚಿಯಾದ ಬಾಯಲ್ಲಿ ನೀರೂರಿಸುವ ಲಾಡು ಸವಿಯಲು ಸಿದ್ಧ. ತುಪ್ಪ ಅಂತೂ ಹಾಕಿಲ್ಲ, ತುಪ್ಪ ಬೇಡ ಅಂತಾರಂತೆ, ಚೆನ್ನಾಗಿದೆ. ತುಪ್ಪ ಹಾಕಿಲ್ಲ. ಚಂದ್ರಪ್ಪ ಎಲ್ಲಿದ್ರಪ್ಪ, ಸಖತ್ತಾಗಿದೆಯಪ್ಪ. ಇನ್ನೇನೋ ಸ್ವೀಟ್ ಮಾಡ್ತೀವಿ ಅಂದ್ರೆ ಈಗ ಗಣೇಶನಿಗೆ ಇನ್ನೊಂದು ಕರ್ಜಿಕಾಯಿ ಅಂದ್ರೆ ಕಲಾಕನ್ ಕರ್ಜಿಕಾಯಿ. ಕಾಲಾಕಂದ್ ಕರ್ಜಿಕಾಯಿ ಮಾಡ್ತಾ ಇದೀರಾ? ಓಕೆ, ಕರ್ಜಿಕಾಯಿ ರೆಡಿ ಮಾಡ್ಕೊಂಬನ್ನಿ. ಸ್ವಲ್ಪ ಲಾಡುನ ಎಲ್ಲಾರ್ಗು ಹಂಚ್ಕೊಂಡ್ ಬರ್ತೀನಿ ನಾನು. ಓಕೆ ಓಕೆ ಓಕೆ, ಬೇಗ ರೆಡಿ ಒಳ್ಳೆ ಮಾಡ್ಕೊಳ್ಳಿ. ಕೆಲಸ ಮಾಡ್ತಾರೆ ಎಲ್ಲರೂ, ಹಂಚೋದಂದ್ರೆ ಒಂದು ಒಳ್ಳೆ ಕೆಲಸ ಅದು. ಹೌದೌದು, ಒಬ್ಬರೇ ತಿನ್ನಕ್ಕಾಗತ್ತಾ? ಬೇಡ ಬೇಡ, ಮೊದ್ಲೇ ಹಿಂಗೆ ಇನ್ನೆಲ್ಲಾ ತಿಂದ್ರಿ ಹೆಂಗೆ? ಸಿಹಿ ಅಂತ ಏನೋ ನಿಮ್ಗೆ ಸಿಹಿ ಒಬ್ಬನೇ ತಿನ್ನಕ್ಕಾಗಲ್ಲ, ಹಂಚ್ಬಿಡೋಣ ಅಂತ ಹೇಳಿ ಹಂಚ್ತಾ ಇದ್ರ? ಇಲ್ಲ, ಕಾಲನ್ನು ಹಂಚ್ತೀವಿ ಸ್ವಾಮಿ ನಾವು. ನೋಡಿ ಫಸ್ಟ್ ಇದು ಹಂಚ್ಕೊಂಬನ್ನಿ. ಅವಾಗಲೇ ಚಂದ್ರಪ್ಪ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ. ಸಾರ್, ನಾವು ಕಾಲಾಕಂದ್ ಮಾಡ್ತೀವಿ ನೋಡಿ, ಕಾಲಾಕಂದಲ್ಲಿ ಕರ್ಜಿಕಾಯಿ ಮಾಡಿದ್ರೆ ಹೆಂಗಿರೋದು ಗೊತ್ತಾ? ಗಣೇಶ ಎಲ್ಲೂ ಹೋಗಂಗಿಲ್ಲ, ನೀವು ಮನ್ಲೇ ಇರ್ಬೇಕು ಸರ್ ಅಂತ ಹೇಳ್ಬಿಟ್ಟಿದ್ದಾರೆ. ಓಕೆ, ನೋ ಪ್ರಾಬ್ಲಮ್. ಚಂದ್ರಪ್ಪ ನಮಸ್ಕಾರ, ಏನ್ ಮಾಡ್ತಾ ಇದ್ದೀರಾ ಇವತ್ತು ನೀವು? ಅದೇ ಗಣೇಶನಿಗೆ ವಿಶೇಷವಾದ ಕರ್ಜಿ ಕತ್ಕಲ್ಲ ಹಾಕೋದು, ಹೌದು ತಟ್ಟಲೆಲ್ಲ ಜೋಡಿಸಿ ಇಡೋದು. ಹೌದು, ಅದೇ ಒಂದು ಎಷ್ಟು ದಿನ ಒಂದು ವಾರ ಬೇಕಾದ್ರೆ ಇಟ್ಕೊಂಡು ತಿನ್ಬೋದು, ಏನಾಗಲ್ವಾ? ಕೆಡಲ್ಲ. ಓಕೆ, ಕಡುಬೆಲ್ಲ ಮಾಡಿಕರೆ ಕೆಟ್ಟೋಗ್ಬಿಡ್ತದೆ, ಆದ ತಕ್ಷಣ ತಿನ್ಬಿಡ್ಬೇಕು. ಇದೆಲ್ಲ ಮಾಡಿಕರೆ ಒಂದು ವಾರ ಇಟ್ಕೊಂಡು ತಿನ್ಬೋದು, ಏನಾಗಲ್ಲ. ಕಾಲಾಕಂದ್ ಕರ್ಜಿಕಾಯಿ ಇದು ಡ್ರೈ ಫ್ರೂಟ್ಸ್ ಕಲಾಕಂದ್ ಕರ್ಜಿಕಾಯಿ. ಓ, ಡ್ರೈ ಫ್ರೂಟ್ಸ್ ಹಾಕ್ತಾ ಇದೀರಾ? ಡ್ರೈ ಫ್ರೂಟ್ಸ್ ಕಲಾಕಂದ್ ಕರ್ಜಿಕಾಯಿ. ಓಕೆ ಓಕೆ, ಗಣೇಶ ಎಲ್ಲೂ ಹೋಗಂಗಿಲ್ಲ ಬಿಡಿ, ನಮ್ಮಲ್ಲೇ ಇರ್ಬೇಕು. ಕಲಕ್ಕನ್ ಕರ್ಜಿಕಾಯಿ ಬೇಕಾಗುವ ಸಾಮಗ್ರಿಗಳು: ಕಲಕ್ಕನ್, ಸೀಡ್ಲೆಸ್ ಖರ್ಜೂರ, ಅಡಿಗೆ ಸೋಡಾ, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಜೇನುತುಪ್ಪ, ಏಲಕ್ಕಿ ಪುಡಿ, ಮೈದಾ ಹಿಟ್ಟು, ಎಣ್ಣೆ. ಓಕೆ, ಶುರು ಮಾಡೋಣ. ಶುರು ಮಾಡೋಣ. ಓಕೆ, ಏನ್ ಕೊಟ್ಟಿವಿ ನಿಮ್ಗೆ? ಒಂದು ಬೋಲ್ ಕೊಡಿ. ಏನಕ್ಕೆ? ಇದು ಇಟ್ಟು ಕಲ್ಸ್ಕೊಳ್ಲಿಕ್ಕಾ? ತಗೊಳ್ಳಿ ಸರ್. ಚಂದ್ರಪ್ಪ ಏನದು? ಇದು ಮೈದಾ ಹಿಟ್ಟು, ಬರೀ ಮೈದಾ ಹಿಟ್ಟ? ಮೈದಾ ಹಿಟ್ಟು. ಓಕೆ, 1 ಕಪ್ ಮೈದಾ ಹಿಟ್ಟು. ಆಮೇಲೆ ಇದಕ್ಕೆ ಒಂದು ಚಿಟಿಕೆ ಸೋಡಾ, ಒಂದು ಚಿಟಿಕೆ ಸೋಡಾ, ಗರಿ ಗರಿಯಾಗಿ ಬರೋದಕ್ಕೆ. ಓಕೆ, ಆಮೇಲೆ ತುಪ್ಪ ಹಾಕೋಬಹುದು, ಇಲ್ಲಾಂದ್ರೆ ಇನ್ನೊಂದು ಬರ್ತದೆ ಡಾಲ್ಡಾ, ಅದು ಹಾಕೋಬಹುದು. ಎರಡೆಲ್ಲ ಯಾವ್ದಾರ ಕಲಿಸ್ಬೋದು, ಇದು ಗರಿ ಗರಿ ಬರೋದಕ್ಕೆ. ಆಯ್ತು ಚಂದ್ರಪ್ಪ, ನಿಮ್ ತುಪ್ಪ ಕಂಡ್ರೆ ಇಷ್ಟ ಹಾಕ್ರಿ. ಅದೇನು ಡಾಲ್ಡಾ ಗೀಡ ಅಂತ ತುಪ್ಪ ಅಂದ್ರೆ ಒಂಥರ ಮುಖ ನೀವು ಹಿಂಗ್ ಮಾಡ್ಕೊಳ್ತೀರ. ಜಾಸ್ತಿ ಕೊಟ್ಬಿಟ್ರೆ ತುಪ್ಪ ಸ್ನಾನ ಮಾಡ್ಬಿಡ್ತೀರಿ ನೀವು? ಜಾಸ್ತಿ ಕೊಟ್ಟಿಲ್ಲ, ನಾನ್ ತಗೊಂಡ್ರೆ ಒಂದು ಕಪ್ ಇಲ್ಲಿ. ಓಹೋ, ಸ್ವಲ್ಪ ಏನ್ ಸಾರ್ ಹಂಗಾಗ್ತಾರೆ ಚಂದ್ರಪ್ಪ ತುಪ್ಪನ ಅಂತ ಕೇಳ್ತಾರೆ. ಅದು ಗರಿ ಗರಿ ಬರೋದಿಲ್ಲ, ಇಲ್ಲಾಂದ್ರೆ ನಾನಿಲ್ಲದೆ ಗರಿ ಗರಿ ಬರ್ಬೇಕು ಅನ್ನೋ ತುಪ್ಪ ಹಾಕ್ಬೇಕು, ಕೀಳ್ಬೇಕು, ನಾರ್ ತರ ಇರುತ್ತೆ ಅದು. ಓಕೆ, ಎಷ್ಟು ಹಾಕ್ಲಿ ಚಂದ್ರಪ್ಪ? ಸ್ವಲ್ಪ ತಾನು ಹಾಕಿ. ಓಕೆ, ತುಂಬಾ ಬೇಗ ಈಸಿಯಾಗಿ ಮಾಡುವಂತ ಕರ್ಜಿಕಾಯಿಗಳು. ಈ ಚಳಿಗಾಲ ಇತ್ತು ಅಂದ್ರೆ, ಈ ತುಪ್ಪ ಗಟ್ಟಿ ಇತ್ತು ಅಂದ್ರೆ, ಇವತ್ತು ಸ್ವಲ್ಪ ತೆಳಗಿತ್ತು ನಾನು ಹಾಕೊಂಡಿದ್ದೀನಿ. ತುಪ್ಪ ಗಟ್ಟಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕೋಬೇಕು ಅಷ್ಟೇ. ಚಂದ್ರಪ್ಪ, ಎಣ್ಣೆ ಇಟ್ಕೊಳ್ಳೋಣ? ಇಲ್ಲ ಮಿಕ್ಸ್ ಇದು ರೆಡಿ ಮಾಡ್ಕೊಳ್ತೀರಾ ಫಸ್ಟ್? ಅಲ್ಲ, ಇದು ಅದನ್ನು ಮಿಕ್ಸ್ ಮಾಡ್ಕೊಬಿಡ. ಎಣ್ಣೆ ಇಡಿ, ಚಿಕ್ಕ ಎಣ್ಣೆ ಇಟ್ಕೊಳ್ಳೋಣ, ಯಾಕಂದ್ರೆ ಅದೇ ಲೇಟ್ ಆಗುತ್ತೆ ಚಂದ್ರಪ್ಪ, ಎಣ್ಣೆ ಕಾಯ್ದೆ. ನನಗೆ ಇದು ಇನ್ನೂ ಸಾಕಷ್ಟು ಕೆಲಸ ಇದೆಯಲ್ಲ. ಮಾಡಿ, ನಿಮ್ ಕೆಲಸ ನೀವು ಮಾಡಿ, ನಮ್ ಕೆಲಸ ನಾವು ಮಾಡ್ಕೊಳ್ತಾ ಇರ್ತೀವಿ. ಎಣ್ಣೆ ಹಾಕ್ಬಿಡಿ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಕರೆಕ್ಟಾಗಿ ಹತ್ತೆ ಬಂದಿದೆ. 10 ಬಂದಿದ್ಯಾ? ಓಕೆ 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 10 ಉಂಡೆ ಮಾಡ್ಕೊಂಡಿದ್ದೀರಾ. ಈ ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದೇನು ಬೇಕಾಗಿಲ್ಲ, ಅದೇ ತರ ಇರ್ಬೋದಲ್ಲ. ಈ ಕಾಲಾಕಂದ್ ಎಲ್ಲಿ ಸಿಗುತ್ತೆ? ಕಲಾಕಂದು ಎಲ್ಲ ಕಡೆ ಸಿಗುತ್ತೆ, ಮಾಲ್ಗಳಲ್ಲಿ, ಡೈರಿಗಳಲ್ಲಿ. ಓಕೆ, ಮತ್ತೆ ಕೋವಾನ ಅದು ಒಂದು ಫಾರ್ಮ್ಯಾಟ್ ಕೋವಾ. ಸ್ವೀಟ್ ಅಂಗಡಿಗಳು ಎಲ್ಲ ಕಡೆ ಸಿಗುತ್ತೆ, ಸ್ವೀಟ್ ಅಂಗಡಿಗಳು ಇರುತ್ತೆ ಅದು. ಕಾಲಾಕಂದ್ ಆ ಸ್ವೀಟ್ ರೆಡಿ ಮಾಡಿರೋದೇ ಅದು, ಕಟ್ ಮಾಡಿ ಮೈಸೂರು ಪಕ್ಕ ಕಟ್ ಮಾಡಿ ಟ್ರೈನಲ್ಲಿ ಜೋಡಿಸಿರ್ತಾರೆ, ಅದೇ ಕಲಾಕನ್ನು. ಕಲಾಕನ್ ಕೊಡಿ ಅಂತ ಸ್ವೀಟ್ ಅಂಗಡಿಲಿ ಕೊಡ್ತಾರೆ, ಬಟ್ ಅಲ್ಲಿ ಸ್ವೀಟ್ ಅಂಗಡಿಲಿ ಸ್ವೀಟ್ ರೇಟ್ ಕೊಡ್ತಾರೆ ನಿಮಗೆ. ಓಕೆ, ಡೈರಿಲಿ ಹೋದ್ರೆ ಹೋಲ್ಸೇಲ್ ರೇಟ್ ಕೊಡುತ್ತೆ, ಕಮ್ಮಿ ಇರುತ್ತೆ. ಆಗಿದೆ ಇದು. ಇದೊಂದು ಮಿಕ್ಸ್ ಮಾಡ್ಕೊಬಿಡೋಣ. ಮಾಡ್ಕೊಳ್ಳಿ ನೋಡಿ, ಇದು ಕಲಾಕನ್ ಸಿಹಿ ಇರುತ್ತೆ, ಅದು ಇದ್ರಲ್ಲೇ ಸಕ್ಕರೆ ಎಲ್ಲ ಹಾಕಿರ್ತಾರೆ, ಸಿಹಿ ಇರುತ್ತೆ. ಓಕೆ 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 ಇದು ಗೋಡಂಬಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೋಬೇಕು. ಯಾವ ಡ್ರೈ ಫ್ರೂಟ್ಸ್ ಇದ್ರೂ ಹಾಕೋಬಹುದಲ್ಲ ಇದಕ್ಕೆ? ಚೆನ್ನಾಗಿರುತ್ತೆ. ಅಂಜೂರು ಅಂತ ಬರುತ್ತೆ, ಅಂಜೂರು ಹಾಕೋಬಹುದು. ಓಕೆ, ಅಂಜೂರು ಹಾಕಿದ್ರೆ ಏನಾಗುತ್ತೆ, ಸ್ವಲ್ಪ ಗಟ್ಟಿ ಇರುತ್ತೆ ಅದು, ತಿನ್ಬೇಕಂದ್ರೆ ಅದರಿಂದ ಅಂಜೂರು ಹಾಕಲ್ಲ ನಾನು. ಇಲ್ಲ, ಪುಡಿ ಗೋಡಂಬಿನೇ ಸಿಗುತ್ತೆ, ಅದನ್ನೇ ಹಾಕೋಬಹುದು. ಇಲ್ಲ, ಅದರಲ್ಲಿ ಮಣ್ಣು ಇರುತ್ತೆ, ಸ್ವಲ್ಪ ಇಷ್ಟು ಕ್ಲೀನ್ ಇರಲ್ಲ ಅದು. ಪುಡಿ ಗೋಡಂಬಿ ಇಲ್ಲ, ಇಷ್ಟು ಕ್ಲೀನ್ ಇರಲ್ಲ. ಏನಿದು? ಇದು ಅದೇ ಖರ್ಜೂರ.
ಸೀಡ್ಲೆಸ್ ಖರ್ಜೂರ. ಓಕೆ, ಸೀಡ್ಲೆಸ್ ಖರ್ಜೂರ. ಇದರಲ್ಲೂ ಸ್ವೀಟ್ ಇರುತ್ತೆ. ಹೌದು ಹೌದು. ಅಷ್ಟು ದ್ರಾಕ್ಷಿ, ಓಕೆ ಏಲಕ್ಕಿ ಪುಡಿ, ಓಕೆ. ಏನದು? ಜೇನುತುಪ್ಪ. ಓಹೋ, ಎಳ್ಳುಂಡೆ ಜೇನುತುಪ್ಪ ಸಪ್ರೇಟ್ ಆಗಿ ಗಣೇಶ ಇಡೋದೇ ಬೇಕಾಗಿಲ್ಲ, ಇಲ್ಲೇ ಹಾಕ್ಬಿಡ್ತಾ ಇದೀರಾ ನೀವು. ಓಹೋ, ಎಲ್ಲ ಹಾಕಿದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸುಲಭನೇ. ಇವಾಗ ನೋಡ್ತಾ ಇದ್ರಲ್ಲ, ನೋಡಿ ಎಷ್ಟು ಬೇಗ ಆಗೋಯ್ತು. ಇದು ಎಷ್ಟೊಂದು 5 ನಿಮಿಷಕ್ಕೆ ಮಾಡ್ಕೋಬಹುದು ನೀವು. ಇಷ್ಟು ಅಲ್ವಾ ಚಂದ್ರಪ್ಪ? ನಾವು ನೋಡೇ ಇರ್ಲಿಲ್ಲಲ್ಲ, ಏನು ಇಷ್ಟೊಂದು ಈಜಿ ಹೌದೌದು ಅನ್ಕೊಳ್ತೀರ. ಅದು ನೋಡಿದಾಗ, ಟಿವಿ ನೋಡಿದಾಗ ಅನ್ಸುತ್ತೆ. ಅವರು ಪ್ರಾಕ್ಟಿಕಲ್ ಆಗಿ ಮಾಡಕ್ ಹೋದಾಗ ಸ್ವಲ್ಪ ಇದೇನೋ ಇದು ಹಾಕೊಂಡ್ಬಿಟ್ನ, ಫಸ್ಟ್ ಇದು ಹಾಕ್ಬೇಕಾಗಿತ್ತು ಅನ್ನೋ ಕನ್ಫ್ಯೂಷನ್ ಬಿಟ್ರೆ ಮಾಡ್ಕೊಳ್ತಾರ್ರಿ. 25 ವರ್ಷದಿಂದ ಅಡಿಗೆ ಮಾಡ್ತಾ ಇದೀವಿ ಮುಳ್ಳಿ, ಸುಮ್ಮನೆ ಇದೇನ್ ದೊಡ್ಡ ಕೆಲಸ ಅಂತಾರೆ. ಇವಾಗ ಇದನ್ನ ಪೂರಿ ತರ ಪೂರಿ ಉಸ್ಕೊಬಿಡೋದಷ್ಟೇ. ಓಕೆ, ಪೂರಿ ತರ ರೌಂಡ್ ಆಗಿ ಒಪ್ಕೋಬತ್ತಾನೆ. ಹೌದು. ಇಷ್ಟು ತೆಳಗಿದ್ರೆ ಸಾಕ ಚಂದ್ರಪ್ಪ? ಸಾಕು, ಸಾಸು ದಪ್ಪ ಇರಬಾರ್ದು. ದಪ್ಪ ಇದ್ರೆ ಚೆನ್ನಾಗಿರಲ್ಲ, ಬರೀ ಹಸಿಟ್ಟೆ ಸಿಗ್ತಾ ಇರುತ್ತೆ ಬಾಯಿಗೆ. ಏನ್ ಅದು ಸುಮ್ಮನೆ ನಾವು ಅದಕ್ಕೆ ಸಪೋರ್ಟ್ ಬೇಕು ಅಷ್ಟೇ. ಇದ್ರಲ್ಲಿ ಏನಿದೆ ಟೇಸ್ಟ್, ಇದ್ರಲ್ಲಿ ಏನು ಬರೋದಿಲ್ಲ, ಏನು ಇರಲ್ಲ. ಕರೆಕ್ಟ್. ಏನ್ ಚಂದ್ರಪ್ಪ, ಒಳ್ಳೆ ಒಂದು ವಯಸ್ಸಲ್ಲಿ ಒಂದು 10 ನಿಮಿಷಕ್ಕೆ ಒಂದು 25-30 ಪೂರಿ ಹೊಡೆದು ಸಾಕ್ತಿದ್ರಾ? ಹೋಗ್ಲೇ ಹಿಂಗೆ ಹೆಂಗೆ ಇಲ್ಲಿ ನಾವು ಸ್ಲೋ. ಯಾಕಂದ್ರೆ ಇದು ಜೋರ ತೊಳೆದ್ರ ಮೇಲೆ ಇದೆಲ್ಲ ಜರುಗ್ಬಿಡುತ್ತೆ, ಗ್ರಿಪ್ ಇರಲ್ಲ. ಹೌದೌದು ಹೇಳಿ ಸ್ವಲ್ಪ ಸ್ಲೋ ಆಗಿ ಮಾಡ್ತಾ ಇದ್ದೀನಿ. ಆಗಿದೆ ಈಗ, ಅದು ರೆಡಿ ಆಯ್ತು. ಈಗ ಎಷ್ಟು ಎಣ್ಣೆನೂ ಕಾದಿದೆ. ನೋಡಿ ಇಷ್ಟೇ, ಏನಿಲ್ಲ, ವೆರಿ ಸಿಂಪಲ್. ಓಕೆ, ತುಂಬಾ ಚೆನ್ನಾಗಿ ಬಂದಿದೆ. ಇದು ಅಷ್ಟೇ, ಕಮ್ಮಿ ಕಾವಿನಲ್ಲಿ ಬೇಯಬೇಕು. ಹೌದಾ? ಕಾವು ಕಮ್ಮಿ ಇಡಬೇಕು. ಚಂದ್ರಪ್ಪ, ಕರ್ಜಿಕಾಯಿ ಗಣೇಶನ ಹಬ್ಬದ್ದು ಸ್ಪೆಷಲ್ ಕರ್ಜಿಕಾಯಿ. ಕಾಲಾಕಂಡ್ ಮತ್ತು ಡ್ರೈ ಫ್ರೂಟ್ಸ್ ಇಂದ ಮಾಡಿರ್ತಕ್ಕಂಥ ಕರ್ಜಿಕಾಯಿ ತುಂಬಾ ಚೆನ್ನಾಗಿ ಮಾಡಿದ್ರು. ತುಂಬಾ ಈಸಿ ರೀ, ಅದೇನಂತ ಕಷ್ಟ ಏನಿಲ್ಲ. ಹಂಗಂದ್ರೆ ಚಂದ್ರಪ್ಪನ ಕೋಪ ಬರುತ್ತ್ರಿ. ಏನ್ ಸರ್ ಇಷ್ಟು ಬೇಗ ನೀವು ಈಸಿ ಅಂತೀರಾ? ಮಾಡಿ ನೋಡಿ ಸರ್, ತಿನ್ನೋದ್ರಲ್ಲೇನು ಒಳ್ಳೆ ಕತೆ ನಿಮ್ದು ಅಂತ ಇದಾರೆ. ನೀವೇ ನೋಡ್ಕೊಂಡ್ರಲ್ಲ ಎಷ್ಟು ಈಸಿ ತಾನೆ. ಇನ್ನೊಂದ್ಸರಿ ನೋಡ್ಕೊಂಬಿಡಿ, ಇನ್ನೂ ಈಸಿ ಆಗ್ಬಿಡುತ್ತೆ. ಕಲಕನ್ ಕರ್ಜಿಕಾಯಿ ಮಾಡುವ ವಿಧಾನ: ಒಂದು ಬೌಲ್ಗೆ ಕಲಕನ್, ಗೋಡಂಬಿ, ಸೀಡ್ಲೆಸ್ ಖರ್ಜೂರ, ದ್ರಾಕ್ಷಿ, ಏಲಕ್ಕಿ ಪುಡಿ, ಜೇನುತುಪ್ಪ ಹಾಕಿ ಕಲಸಿ. ಇನ್ನೊಂದು ಬೌಲ್ಗೆ ಮೈದಾ ಹಿಟ್ಟು, ಅಡುಗೆ ಸೋಡಾ, ತುಪ್ಪ, ನೀರು ಹಾಕಿ ಪೂರಿ ಹಿಟ್ಟಿನಂತೆ ಕಲಸಿ. ಈ ಮಿಶ್ರಣವನ್ನು ಚಿಕ್ಕ ಉಂಡೆಗಳನ್ನಾಗಿ ತೆಗೆದುಕೊಂಡು ಲಟ್ಟಿಸಿ ಮಧ್ಯದಲ್ಲಿ ಕಲಕನ್ ಮಿಶ್ರಣ ಇಟ್ಟು ಕರ್ಜಿಕಾಯಿಯಂತೆ ಮಡಿಸಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ಈಗ ಸ್ಪೆಷಲ್ ಕಲಕನ್ ಕರ್ಜಿಕಾಯಿ ಸವಿಯಲು ಸಿದ್ಧ. ಇದು ಒಳ್ಳೆ ಫ್ರೂಟ್ಸ್ ಎಲ್ಲ ಇದೆ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ತೀವಿ. ಅವಳೇ ಅಬ್ಸರ್ವ್ ಮಾಡಿದ್ರೆ ಇದಕ್ಕೆ ಸಕ್ಕರೆನೇ ಹಾಕಂಗಿಲ್ಲ ನಾವು. ಸಕ್ಕರೆ, ಜೇನುತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಸ್ವೀಟ್ ತಾನೇ ಇರೋದು. ಅದ್ಭುತ. ಇದು ನಿಂಗೆ ನಾವು ಸಕ್ಕರೆ ಪಾಕ ಮಾಡ್ಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕಿದ್ರೆ ಅದೊಂದು ಸ್ಟೈಲ್ ಆಗುತ್ತೆ ಬೇರೆ. ಇದನ್ನೇ ಸಕ್ಕರೆ ಪಾಕ ಮಾಡ್ಬಿಟ್ಟು ಸಕ್ಕರೆ ಪಾಕ ಇಷ್ಟೊಂದು ಸಕ್ಕರೆ ಹಾಕೋದು ಹಾಕೋಬಹುದು ಬೇಕಂದ್ರೆ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಹೇಳಕ್ಕಾಗಲ್ಲ. ಈ ವರ್ಷ ನಿಮ್ಮಲ್ಲೆಲ್ಲ ಹಬ್ಬ ಜೋರು ಅಂತ ಕಾಣುತ್ತೆ. ಯಾಕಂದ್ರೆ ಚಂದ್ರಪ್ಪ ವೈವಿಧ್ಯಮಯ ಸಿಹಿ ತಿನಿಸುಗಳನ್ನ ತೋರಿಸಿದ್ದಾರೆ. ನೀವೇ ನಿಮ್ಮ ಮನೆಯಲ್ಲಿ ಮಾಡಿ ಗಣೇಶನ್ ನೈವೇದ್ಯ ಇಟ್ಟರೆ ಗಣೇಶಂಗೂ ಖುಷಿ, ನಿಮ್ ಬಾಯಿ ರುಚಿನೂ ಚೆನ್ನಾಗಿರುತ್ತೆ. ಓಕೆ ಚಂದ್ರಪ್ಪ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಚಂದ್ರಪ್ಪನವ್ರೆ, ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಕಾಯ್ತಾ ಇರುವಂತ ಸುತ್ತು ಯಾವ್ದಪ್ಪ ಇದು? ಏನ್ರಿ ಮುರಳಿಯವರೇ, ಅವ್ರ ಮನೆ ಅಡಿಗೆನ ತೋರಿಸ್ಲಿಕ್ಕೆ ಯಾರು ಬಂದಿದ್ದಾರೆ? ಅವ್ರ ಮನೆ ಸ್ಪೆಷಲ್ ಏನು? ಯಾವ ರೀತಿ ಸ್ಪೆಷಲ್ ನ ಮಾಡಿ ನಮಗ್ ತೋರಿಸ್ತಾ ಇದಾರೆ? ಯಾರನ್ನ ಕರ್ಸಿದೀರಾ? ಎಲ್ಲದಕ್ಕೂ ಒಂದೇ ಉತ್ತರ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು ಗೊತ್ತಾಗಿಲ್ಲ? ನಾನು ರೇಖಾ ಹೆರಂಜಾಲ್ ಅಂತ.
ರೇಖಾ ಇರೆಂಜಾಲ್, ಯಾವ ಊರ್ ಕಡೆಯವ್ರಿ ನೀವು? ನಾವು ಸೌತ್ ಕೇಂದ್ರ Okay. ಕೊಂಕಣಿ ಸಾರಸ್ವತರು, ಕುಂದಾಪುರದ ಹತ್ರ ಹೆರೆಂಜಾಲ್ ಅಂತ ಊರಿದೆ, ಅಲ್ಲಿಂದ ಬಂದಿರೋದು. ಫುಲ್ಲು ಬಯೋಡೇಟಾ ಸಿಕ್ಕೋಯ್ತು. ಓಕೆ, ಯಜಮಾನ್ ಏನ್ ಮಾಡ್ತಾರೆ? ಅವರು ಶಾಮರಾವ್ ವಿಠಲ್ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಇದ್ದಾರೆ. ಬ್ಯಾಂಕ್ ಅಲ್ಲಿ ಇದಾರೆ ಅಂದ್ರೆ ದುಡ್ಡು ಬೇಕಾದಾಗ ನಿಮ್ ಮನೆಗೆ ಬರ್ಬೋದು. ಹೌದೌದು, ಬೇರೆ ದುಡ್ಡು ತುಂಬಾ ಎಣಿಸ್ತಾ ಇರ್ತೀವಿ. ಅಲ್ಲ, ಎಣ್ಸೋದೇ ಇಂಪಾರ್ಟೆಂಟ್ ನಮ್ಗೆ. ಯಾರ್ದಾರೇನು ದುಡ್ಡು ಎಣ್ಸಕ್ಕೆ ಎಲ್ಲರೂ ಯೋಗ ಬೇಕಲ್ಲ. ಏನ್ ಅವ್ರ ಹೆಸರು? ಶಾಂತ ಪ್ರಸಾದ್ ಹೆರೆಂಜಾಲ್ ಅಂತ. ಶಾಂತಾ ಪ್ರಸಾದ್ ಇರೆಂಜಾಲ್. ಓಕೆ, ಎಷ್ಟು ಜನ ಮಕ್ಕಳು? ನಂಗೆ 2 ಮಕ್ಕಳು. ಏನ್ ಮಾಡ್ತಾ ಇದಾರೆ? ಮಗಳು 7th ಅಲ್ಲಿ ಇದ್ದಾಳೆ, ಮಗ ಜೂನಿಯರ್ KG. ಓಕೆ ಓಕೆ ಓಕೆ. ಮಾಡ್ತಾ ಇದ್ದೀರಾ? ನಾನು ಭಾರತ್ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಇದ್ದೀನಿ. ಬೆಲ್ಲ ಕೆಲಸ ಮಾಡ್ತಾ ಇದ್ದೀರಾ? ಹೌದೌದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಇಷ್ಟೊಂದೆಲ್ಲ ಕೆಲಸ ಮಾಡ್ಕೊಂಡು ಇವೆಲ್ಲ ನೋಡ್ಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ನೀವು ಇವತ್ತು ರೇಖಾ? ನಾನು ಇವತ್ತು ಉಂಡ್ಲಕಾಳು ಅಂತ, ಅದು ನಮ್ದು ಇನ್ನೊಂದ್ಸಲಿ ಏನ್ ಮಾಡ್ತಾ ಇದ್ದೀರಾ? ಉಂಡ್ಲಕಾಳು ಅಂತ. ಉಂಡ್ಲು ಕಾಳು? ಅಯ್ಯೋ, ಏನಪ್ಪ ಏನದು? ಅದು ಒಂದು ಸ್ವೀಟ್ ಡಿಶ್. ನಮ್ದು ಕೊಂಕಣಿ ಸಾರಸ್ವತರು ಶ್ರಾವಣದಲ್ಲಿ ದೇವ್ರ ಪೂಜೆ ಮಾಡ್ತೀವಿ, ಕುಲದೇವ್ರ ಪೂಜೆ ಅದೆಲ್ಲ. ಅವಾಗ ಅದು ನೈವೇದ್ಯಕ್ಕೆ ಮಾಡ್ತೀವಿ, ಶುಕ್ರವಾರ ಭಾನುವಾರದ್ದು. ಇವತ್ತು ದಿನಕ್ಕೆ ಕರೆಕ್ಟ್ ಆಗಿದೆ ಅದು ಮಾಡ್ತಾ ಇರೋ ಡಿಶ್. ಕರೆಕ್ಟ್ ಆಗಿದೆ ಅಂತೀರಾ? ಶ್ರಾವಣ ಮಾಸ ಬರ್ತಾ ಇದೆ, ಇದು ಮಾಡಿ ದೇವರಿಗೆ ನೈವೇದ್ಯ ಇಟ್ರೆ ಸ್ವಲ್ಪ ಎಲ್ಲೋ ಕಡೆ ಆಶೀರ್ವಾದ ಒಲಿತಾನೆ ದೇವ್ರು ಹಂಗಂತೀರಾ? ಓಕೆ, ನಿಮ್ಗೆ ಒಲ್ದಿದೆ ನನ್ನ ಮೇಲೆ, ಇವ್ರೆಲ್ಲಾರ್ಗು ಒಲ್ದೆ ಒಲಿಬೇಕು. ಶುರು ಮಾಡೋಣ. ಇದಕ್ಕೇನೇನ್ ತಂದಿದ್ದೀರಾ ಮಾಡಕ್ ನೀವು? ಉಂಡ್ಲ ಕಾಳು ಬೇಕಾಗುವ ಸಾಮಗ್ರಿಗಳು: ಅಕ್ಕಿ ಹಿಟ್ಟು, ಬೆಲ್ಲ, ಏಲಕ್ಕಿ, ವನಸ್ಪತಿ, ತುಪ್ಪ, ಉಪ್ಪು. ಡಾಲ್ಡಾ ಎರಡು ಬೇಕಾ? ಎರಡು ಬೇಕು. ಅಂದ್ರೆ ತುಪ್ಪದಲ್ಲೇ ಕರಿಬಹುದು. ಸ್ವಲ್ಪ ತುಪ್ಪ ಕಾಸ್ಟ್ಲಿ ಅನ್ಸಿದ್ರೆ ಅಥವಾ ಅಫೋರ್ಡ್ ಮಾಡಕ್ಕಾಗಲ್ಲ, ಹೆಲ್ತ್ ಕಾನ್ಶಿಯಸ್ ಅನ್ನೋರು ಎರಡು ಮಿಕ್ಸ್ ಮಾಡಬಹುದು. ಓಕೆ, ನಾನು ಇವಾಗ ಏನ್ ಕೊಡ್ಲಿ ನಿಮ್ಗೆ? ನಂಗೊಂದು ಪಾತ್ರೆ ಕೊಡಿ. ಮಿಕ್ಸ್ ಮಾಡಕ? ಇಲ್ಲ, ನೀರ್ ಬಿಸಿ ಮಾಡಕ್ ಇಡ್ಬೇಕು. ನೀರ್ ಬಿಸಿ ಮಾಡಕ್ ಇಡ್ಬೇಕು ಅಂದ್ರೆ ಸಾಕಾಗ್ಬೋದು? ಅದ್ ಸಾಕು. ಓಕೆ, ಮತ್ತೆ ಏನೇನ್ ಬೇಕು? ನೀರು 1 ಕಪ್. ನೀರು ಅದೊಂದು ಕಪ್ಪೆ ಹಾಕ್ಬೇಕಾ? ಹೌದು. ಜಾಸ್ತಿ ಹಾಕಂಗಿಲ್ಲ? ಹಾಕ್ಬೋದು, ಅದೆಲ್ಲ ಕಣ್ಣು ಅಂದಾಜು. ಬಟ್ ನಿಮ್ಗೋಸ್ಕರ ಅಂತ ಕಪ್ಪಲ್ಲಿ ಹೇಳ್ತಾ ಇದೀನಿ ಅಷ್ಟೇ. ಓಕೆ ಓಕೆ ಓಕೆ. ನಾವು ಸ್ವಲ್ಪ ಜಾಸ್ತಿ ನೀರೆಲ್ಲ ಜಾಸ್ತಿ ಹಾಕಲ್ಲ, ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ತೀವಿ. ಯಾಕಂದ್ರೆ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ನಮ್ಮ ಕಾರ್ಯಕ್ರಮದ ಪ್ರಾಯೋಜಕರು. ಅವ್ರದ್ದೇನಾದ್ರು ಸ್ವಲ್ಪ ಎಣ್ಣೆ ತೋರಿಸಿ ಸ್ವಲ್ಪ ಜಾಸ್ತಿ ಹಾಕೋ ಹುಚ್ಚು ನಮ್ಗೆ. ಓಕೆ, ಸಾಕಾ? ಸಾಕು. ಚಿಟಿಕೆ ಉಪ್ಪಿದ್ರೆ. ರೇಖಾ, ಇದೇನು ನೀರೇನೋ ಇಟ್ಟಾಯ್ತು, ಉಪ್ಪೇನಕ್ಕೆ? ಉಪ್ಪು ಅಂದ್ರೆ ಯಾವ್ದೇ ಸ್ವೀಟ್ ಮಾಡ್ಲಿ ಏನೇ ಮಾಡ್ಲಿ ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧು ಇಲ್ಲ ಅಂತಾರೆ. ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಏನೋ ಕುಂದಾಪುರದವ್ರು ಹೇಳ್ತೀರಾ? ಅಯ್ಯೋ ಇಲ್ಲ, ಇದು ಕನ್ನಡಿಗರು ಹೇಳೋದು. ಓಕೆ 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 ಓಕೆ. ಇದು ಮುದ್ದೆ ತಿರುವೋ ತರಾನೇ ನಾವು ಅಕ್ಕಿ ಹಿಟ್ಟು ಹಾಕಿ ತಿರುಗ್ಕೋತೀವಿ. ಅದು ಉಕ್ಕಡಿಸೋದು ಅಂತ ಹೇಳ್ತೀವಿ ಅದಕ್ಕೆ. ಆಮೇಲೆ ಅದನ್ನ ನಾದ್ಕೊಂಡು ರೌಂಡ್ ರೌಂಡ್ ಈ ಜಾಮೂನ್ ಮಾಡಲ್ವಾ, ಆ ತರ ಮಾಡ್ಕೊಂಡು ಕರ್ಕೋಬೇಕು ಅದನ್ನ. ಅಂತೂ ಏನೋ ಮಾಡಿ ತೋರಿಸ್ತಾ ಇದೀರಾ, ನಾವಂತೂ ನೋಡಕ್ ತಯಾರಿದೀವಿ. ಮಾಡಿ, ಅದೇನೇನ್ ಮಾಡ್ತೀರಾ ಮಾಡಿ. ಇನ್ನೇನ್ ಕೊಡ್ಲಿ ನಿಮ್? ನಾನು ನಂಗೊಂದ್ ಸ್ಪೂನ್ ಇದನ್ನ ಕಲ್ಸೋದಿಕ್ಕೆ. ದೊಡ್ಡದ್ ಬೇಕಾ ಸಣ್ಣದ್ ಬೇಕಾ? ಸಾಕಾಗ್ಬೋದಲ್ಲ? ಸಾಕು. ಇದು ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟು ಹಾಕೋಬಹುದು. ಪ್ರಸಾದ ತರ ಯೂಸ್ ಮಾಡೋದಾ ಅಥವಾ ನಾವು ತಿನ್ನೋ ತರ ಯೂಸ್ ಮಾಡೋದಾ? ಎರಡೂನು. ಟಿಫನ್ ತರ ತಿನ್ನೋದಾ? ಟಿಫನ್ ತರ ಇಲ್ಲ, ಡೆಸರ್ಟ್ ಅಂತ ಹೇಳ್ಬೋದು. ಊಟ ಆದ್ಮೇಲೆ ಸ್ವೀಟ್ ಡಿಶ್ ಅಂತಾನು ಆಗುತ್ತೆ. ಪ್ರಸಾದ ಮೇನ್ ನೈವೇದ್ಯಕ್ಕೆ ಮಾಡ್ತೀವಿ, ಆಮೇಲೆ ಅದನ್ನ ಬೇಕಾದ್ರೆ ಇಡೀ ದಿನ ಯಾವ ಟೈಮಲ್ಲಿ ಆದ್ರೂ ತಿನ್ಕೊಂಡಿರ್ಬೋದು. ಓಕೆ 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 ಓಕೆ. ಕುದಿ ಬಂತು ಹಾಕಿ. ಯಜಮಾನ್ರು ಯಾವ್ರನ್ನವರು? ಅವರು ಕುಂದಾಪುರನೇ. ನೀವು ಕುಂದಾಪುರನಾ? ನಾವು ಹುಟ್ಟಿದ್ ಬೆಳೆದಿದ್ದೆಲ್ಲ ಇಲ್ಲೇ. ಓಕೆ, ಅವ್ರು ಮಾತ್ರ ಕುಂದಾಪುರದವರು? ಅವ್ರು ಹುಟ್ಟಿದ್ ಮಂಗಳೂರಲ್ಲಿ, ಇರೋದು ಇಲ್ಲೇ. ಮಕ್ಳಿಗೆ ಇಷ್ಟ? ಮಕ್ಕಳಿಗೆ ಚಪಾತಿ ಆಲ್ ಟೈಮ್ ಫೇವ್ರೇಟ್. ಅವ್ರ ಫೇವರೇಟ್ ನೀ ಫೇವರೇಟ್ ಮಾಡ್ಬಿಡ್ತೀರಾ? ಟೈಮ್ ಇರಲ್ಲ? ಇಲ್ಲ, ಚಪಾತಿಗೆ ಆಕ್ಚುಲಿ ಜಾಸ್ತಿ ಟೈಮ್ ಬೇಕು ಹೇಳಕ್ ಹೋದ್ರೆ. ಇಡ್ಲಿ ಎಲ್ಲ ಬೇಗ ಆಗೋಗುತ್ತೆ. ಆದ್ರೆ ಅವ್ರಿಗೆ ಸ್ಕೂಲಲ್ಲೂ ಮೆನ್ಯೂ ಇದೆಯಲ್ಲ ಇವಾಗ, ಬ್ಯಾಲೆನ್ಸ್ಡ್ ಫುಡ್ ಅದು ಅಂತೆಲ್ಲ ಒಂಥರದಲ್ಲಿ ಒಳ್ಳೇದು. ಅದ್ರ ನೆಪದಿಂದ ಎಲ್ಲ ತರಕಾರಿ ಹಣ್ಣು ತಿಂತಾರೆ. ಅದ್ರ ಜೊತೆ ಸ್ಕೂಲ್ ಮೆನು ಪ್ರಕಾರ ಮಾಡಿ. ಹೌದೌದು. ಯಜಮಾನ್ರಿಗೆ ಪಾಪ ದಿನ ಚಪಾತಿನಾ? ಇಲ್ಲ ಇಲ್ಲ, ಆತರ ದೋಸೆ ಇಡ್ಲಿ ಎಲ್ಲ ಮಾಡ್ತೀನಿ. 2 ನಿಮಿಷ ಹೀಗೆ ಇರ್ಲಿ. ಓಕೆ, ಇವಾಗ ಏನ್ ಮಾಡ್ತೀರಾ? ಈಗ ಚೂರ್ಣಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಂಗೊಂದು ಬೌಲ್ ಕೊಡಿ. ಮಿಕ್ಸಿಂಗ್ ಬೌಲ್ ಸಾಕಾಗತ್ತಾ ಇದು? ಸಾಕು ಸಾಕು. ಇದಕ್ಕೆ ಕೊಬ್ಬರಿ ತುರಿ. ಕೊಬ್ಬರಿನ ತೆಂಗಿನಕಾಯ? ತೆಂಗಿನಕಾಯಿ ತುರಿ. ತೆಂಗಿನಕಾಯಿ ತುರಿ. ಓಕೆ. ಇದು ಸೌತ್ ಕೇಂದ್ರಲ್ಲಿ ಎಲ್ಲ ಅಡಿಗೆಲ್ಲೂ ತೆಂಗಿನಕಾಯಿ ಇದ್ದೇ ಇರುತ್ತೆ, ಅಲ್ಲಿ ಬೆಳೆಯೋದಿದೆ ಹೆಚ್ಚು. ಅದರಿಂದ ನಮ್ಮ ಫುಡ್ ಅಲ್ಲಿ ವೆಜ್ಜಾ ನೀವು? ಹೌದೌದು. ಬೆಲ್ಲ. ಕಡುಬು ತರ ಏನಾದ್ರು ಮಾಡ್ತೀರಾ? ಇಲ್ಲ, ಇದು ಅದು ಜಾಮೂನ್ ತರ ಕರೆದು ಇದ್ರ ಜೊತೆ ಮಿಕ್ಸ್ ಮಾಡೋದಷ್ಟೇ. ಡ್ರೈ ಇರುತ್ತೆ ಫುಲ್. ಓಕೆ ಓಕೆ, ಮಾಡಿ. ಕೆಲವೆಲ್ಲ ಪದಾರ್ಥಗಳು ಆ ಶೈಲಿಗಳು ಗೊತ್ತೇ ಇರಲ್ಲ ಜನಕ್ಕೆ. ಹೌದು, ಗೊತ್ತಾಗುತ್ತೆ. ಹೊಸ ಶೈಲಿ, ನಿಮ್ಮ ಮನೆಯ ಒಂದು ಪ್ರಸಾದ. ಇದು ಏಲಕ್ಕಿ ಪುಡಿ. ಸ್ವೀಟ್ ಡಿಶ್ ಅಂದ್ಮೇಲೆ ಏಲಕ್ಕಿ ಪುಡಿ ಬೆಲ್ಲ ಇದ್ರೇನೆ ಒಂಥರ ಇರ್ಲೇಬೇಕಲ್ಲ. ಹೌದು. ಏನ್ ಮಾಡೋದು? ಈ ಚೂರ್ಣ ಸ್ವಲ್ಪ ಹೀಗೆ ಇಡೋಣ, ನೀರ್ ಬಿಟ್ಕೊಂಡು ಮಿಕ್ಸ್ ಆಗುತ್ತೆ. ಓಕೆ, ಆ ಕಡೆ ಚೂರ್ಣ ಇಟ್ಟಿದ್ದೀರಾ, ಈ ಕಡೆ ಇದನ್ನ ಇಟ್ಟಿದ್ದೀರಾ. ಮುಂದೆ ಏನ್ ಕೊಡ್ಬೇಕು ನೀವು? ನಂಗೊಂದು ತಟ್ಟೆ ಕೊಡಿ. ತಟ್ಟೆ ಏನಕ್ಕೆ ಹೇಳಿ? ಅದು ಬಾಣ್ಲೆ ಆದ್ರೂ ಸರಿ.
ಏನಕ್ಕೆ ಅಂತ ಹೇಳಿ ಇದನ್ನ ನಾದ್ಕೊಳಕ್ಕೆ. ಈಗ ಚೂರ್ಣ ರೆಡಿ ಆಗಿದೆ, ನಾನು ಇದನ್ನ ನಾದ್ಕೊಂಡು ಸಣ್ಣ ಸಣ್ಣ ಗುಳಿಗೆ ಮಾಡ್ಕೋಬೇಕು. ಮಾಡ್ಕೊಳ್ಳಿ ಸ್ವಲ್ಪ ಬಿಸಿ ಕೈ ಇಡೋಷ್ಟು ಹದ ಬಂದ್ಮೇಲೆ ಮಾಡ್ಕೋಬಹುದು. ಇದನ್ನ ಇಲ್ಲಿ ಹಾಕೊಂಡು ನಾದ್ಕೋತೀನಿ. ಓಕೆ. ಅದ್ ನಾವು ಎಷ್ಟ್ ಚೆನ್ನಾಗಿ ನಾದ್ಕೋತೀವೋ ಅಷ್ಟ್ ಚೆನ್ನಾಗಿ ಬರುತ್ತೆ. ಇಲ್ದಿದ್ರೆ ಎಣ್ಣೆಯಲ್ಲಿ ಕರಿಬೇಕಾದ್ರೆ, ಎಣ್ಣೆ ಅಥವಾ ತುಪ್ಪದಲ್ಲಿ ಕರಿಯೋವಾಗ ಸಿಡಿದ್ ಬಿಡುತ್ತದು. ಅದಕ್ಕೆ ತುಂಬಾ ಹೊತ್ತಲ್ಲಿ ಸ್ವಲ್ಪ ನಾದ್ಕೋಬೇಕು. ಸ್ವಲ್ಪ ನಾದ್ಕೊಳ್ಳುವಾಗ ಎಣ್ಣೆ ತುಪ್ಪ ಏನಾದ್ರು ಜಿಡ್ಡು ಒಟ್ನಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಬರುತ್ತೆ. ಕಡಬಿನ ಇಡ್ತಾರ? ಹೌದು. ಕಡಬೆ ಹೆಂಗ್ ಮಾಡ್ತೀವೋ ಅದೇ ತರ ಇದನ್ನ ಎಣ್ಣೆಲೇನ ಕರಿತೀರಾ ನೆಕ್ಸ್ಟ್? ಹೌದು, ಎಣ್ಣೆ ತುಪ್ಪ ಇದು ಡಾಲ್ಡಾ ಇದೆಯಲ್ಲ ಅದು ಬಿಸಿ ಮಾಡಕ್ ಇಟ್ಬಿಡ್ತೀನಿ. ಓಕೆ. ಅದೇ ಬರೀ ಅಕ್ಕಿ ಉಂಡೆನೆ ನೀವು ಎಣ್ಣೆಲಿ ತೆಲಿಸ್ತೀರಾ? ಹೌದು. ಇದೆರಡು ಮಿಕ್ಸ್ ಮಾಡಿ ಕರಿಯೋಕೆ ಇಟ್ಬಿಡೋಣ. ಅದು ಕಾಯುತ್ತೆ ಅಷ್ಟರಲ್ಲಿ. ಪ್ರಾಬ್ಲಮ್ ಇಲ್ಲ. ಎಣ್ಣೆ ಬೇಡ ಅಲ್ವಾ? ಎಣ್ಣೆ ಬೇಡ, ತುಪ್ಪ ಡಾಲ್ಡಾ ಎರಡು. ಇಷ್ಟು ಹಾಕ್ಬಿಡ್ಲಾ? ಅಷ್ಟು ಹಾಕಿ. ಇನ್ನು ಬೇಕು ಅನ್ಸುತ್ತೆ, ತುಪ್ಪನೂ ಹಾಕ್ಬೇಕು. ತುಪ್ಪ ಸ್ವಲ್ಪ ಹಾಕೋಣ. ಎಷ್ಟು ಹಾಕೋಣ ತುಪ್ಪ? ಅದ್ರಲ್ಲಿ ಅರ್ಧ ಹಾಕಿ. ತುಪ್ಪ ಹಾಕಿದ್ರೆ ಸ್ವೀಟ್ ಡಿಶ್ದು ಅರೋಮಾನೇ ಬೇರೆ. ಹೌದು, ತುಪ್ಪ ಹಾಕ್ಲೇಬೇಕು. ತುಪ್ಪ ಹಾಕಿದ್ರೇನೆ ಮಜಾ. ಅದು ಸಾಕಾ? ಹಾ, ಸಾಕು. ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ನೀವು ಮಾಡ್ತಾ ಇರೋದು ನೋಡಿದ್ರೆ ಮೋಸ್ಟ್ಲಿ ಇದೇನು ಟಿಫನ್ ತಿನ್ನಕ್ಕಾಗಲ್ಲ. ಊಟಕ್ಕಂತೂ ಬರೋದೇ ಇಲ್ಲ ಬಿಡಿ, ಸೈಡ್ ಹೊಟ್ಟೋಗುತ್ತೆ. ಸುಮ್ನೆ ಊಟದ ಪಕ್ಕದಲ್ಲಿ ಒಂದು ಸಣ್ಣ ಕಪ್ನಲ್ಲಿ ಈ ತರ ಒಂದು ಕಪ್ನಲ್ಲಿ ಅದನ್ನ ಹಾಕೊಂಡು ಹಿಂಗ್ ತಿನ್ಬೋದೇನೋ ಅನ್ಸ್ತದೆ. ಹೌದಾ? ಊಟಕ್ಕೆ ಅಂದ್ರೆ ಒಬ್ಬಟ್ಟು ತರ ಅಂತೂ ತಿನ್ನಕ್ಕಾಗಲ್ಲ. ಹೌದು. ಕಾದಿದೆ, ಇದಿಷ್ಟು ಹಾಕೊಳ್ಳೋಣ. ಈಗ ಹಾಕ್ತೀನಿ ಇದು. ಓಕೆ, ಹಾಕಿ. ರಸಗುಲ್ಲಾ ಜಾಮೂನ್ ತರ ಕಾಣ್ತಾ ಇದೆಯಲ್ಲಪ್ಪ ಇದು. ಏನೋ ನಮ್ಗೆ ಪ್ರಸಾದ ಮಾಡಿ ತಿನ್ನಿಸ್ತಾ ಇದಾರಪ್ಪ ರೇಖಾ ಅವರು. ದೇವ್ರಿಗೆ ಇಷ್ಟ ಅಂದ್ಮೇಲೆ ನಮಗೂ ಇಷ್ಟ ಆಗುತ್ತೆ. ಏನೋ ನಿಮ್ಗೆ ಇಷ್ಟ ಆದ್ರೆ ನಮಗೂ ಇಷ್ಟ ಆದಂಗೆ ಅನ್ಕೊಂತೀನಿ ನಾವು ಅಷ್ಟೇ. ಈಗ ಇನ್ನು ಸ್ವಲ್ಪ ಬ್ರೌನ್ ತರ ಆಗ್ಬೇಕಾ ಅಥವಾ ವೈಟ್ ವೈಟ್ ಇದೆ ಪರವಾಗಿಲ್ಲ? ಇಲ್ಲ, ಕೆಂಬಣ್ಣಕ್ಕೆ ಬರೋವರೆಗೂ ಹುರಿಬೇಕು ಅದನ್ನ. ಓಕೆ. ಇಲ್ಲಿದ್ರೆ ಒಳಗೆ ಬೇಯಲ್ಲ ಅದು. ಇದು ಒಂಥರ ಪ್ರೀ ಡೈಜೆಸ್ಟೆಡ್ ಅಂತಾರಲ್ಲ, ನಾವ್ ಅದು ಉಕ್ಕಡಿಸಿದೀವಿ, ಮುದ್ದೆ ತರ ತೊಳಸಿದೀವಿ. ಹೌದು. ಆದ್ರೂ ಒಳಗೆ ಮೆತ್ತಗಿರ್ಬಾರ್ದು ಅಂತ, ಸ್ವಲ್ಪ ಕ್ರಿಸ್ಪಿ ಆಗಿದ್ರೆ. ಹೌದು. ಚೂರ್ಣದ ಜೊತೆ ಮಿಕ್ಸ್ ಮಾಡೋದ್ರಿಂದ ಬೆಲ್ಲನೂ ನೀರ್ ಬಿಟ್ಕೊಳ್ಳುತ್ತೆ. ಏನೋಪ್ಪ ನಿಮ್ಮನೆ ದೇವ್ರಿಗೆ ಈ ತರ ಎಲ್ಲ ಇಷ್ಟ. ಕ್ರಿಸ್ಪಿ ಆಗ್ಬಿಡ್ತಲ್ಲ ಇದು? ಕ್ರಿಸ್ಪಿ ಆಗುತ್ತೆ. ತುಂಬಾ ಕಪ್ಪಗೇನಾಗಲ್ಲ, ಗೋಲ್ಡನ್ ಬ್ರೌನ್ ಆಗೋವರೆಗೂ ಬಿಡೋಣ. ಓಕೆ. ಇದು ಆಗಿದೆ ಅನ್ಸುತ್ತೆ. ಓಕೆ, ಆಗಿದೆ ಅನ್ಸಿದೆ, ಆಗೋಗ್ಬಿಟ್ಟಿದೆ. ಇದು ಚೂರ್ಣ. ಆ ಚೂರ್ಣಕ್ಕೆ ಇದನ್ನ ಮಿಕ್ಸ್ ಮಾಡೋದಷ್ಟೇ. ಎಸ್. ಏನೋ ಒಂಥರ ಆಯ್ತು, ಒಂದ್ ಲೆವೆಲ್ಗೆ ಬಂತು ಬಿಡಿ. ಹೀಗೆ ಇರುತ್ತದು. ಗ್ಯಾರಂಟಿನಾ? ಹೌದೌದು. ಆಯ್ತು, ಈಗ ಇದನ್ನ ಸರ್ವ್ ಮಾಡೋದಷ್ಟೇ. ಹಾ, ಸರ್ವ್ ಮಾಡಿ. ಸಖತ್ತಾಗಿ ಮಾಡಿದೀರಾ. ಕೊಂಕಣಿ ಸ್ಪೆಷಾಲಿಟಿ ಉಂಡ್ಲಕಾಳು ನಿಮ್ಗೋಸ್ಕರ. ಉಂಡ್ಲಕಾಳು ರೆಡಿ ಆಗಿದೆ. ಈ ಉಂಡ್ಲಕಾಳು ಮಾಡಿದ ವಿಧಾನ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇದ್ರೆ ಚೆನ್ನಾಗಿರ್ಬೋದು ಅನಿಸ್ತದೆ. ಯಾಕಂದ್ರೆ ತುಪ್ಪದಲ್ಲೇ ಕರೆದಿದೀವಿ, ಬೆಲ್ಲ ಹಾಕಿದೀವಿ, ಕೊಬ್ಬರಿ ತುರಿ ಹಾಕಿದೀವಿ, ಅತಿ ಬೇಗವಾಗಿ ಮಾಡಿದೀವಿ. ದೇವ್ರಿಗೆ ನೈವೇದ್ಯ ಇಡಬೇಕು ಅಂತ ನೀವು ಅನ್ಕೊಂಡಿದ್ರೆ, ಇದು ನೋಡ್ಕೊಂಡಿಲ್ಲ ಅನ್ಕೊಂಡಿದ್ರೆ ಇನ್ನೊಂದ್ಸರಿ ನೋಡ್ಕೊಳ್ಳಿ. ಉಂಡ್ಲಕಾಳು ಮಾಡುವ ವಿಧಾನ: ಒಂದು ಪಾತ್ರೆಗೆ ನೀರು ಹಾಕಿ ಕಾಯಲು ಬಿಡಿ. ಅದಕ್ಕೆ ಚಿಟಿಕೆ ಉಪ್ಪು ಹಾಕಿ ನೀರು ಕುದಿಯುವಾಗ ಅಕ್ಕಿ ಹಿಟ್ಟು ಹಾಕಿ ಕಲಸಿ 5 ನಿಮಿಷ ನೆನೆಯಲು ಬಿಡಿ. ಒಂದು ಬೌಲ್ಗೆ ತೆಂಗಿನಕಾಯಿ ತುರಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ನೆನೆದ ಅಕ್ಕಿ ಹಿಟ್ಟನ್ನು ಒಂದು ಪ್ಲೇಟ್ಗೆ ಹಾಕಿ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ನಾದಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಬಾಣಲಿಗೆ ವನಸ್ಪತಿ ತುಪ್ಪ ಹಾಕಿ ಕಾಯಲು ಇಡಿ. ಅದು ಕಾದ ಮೇಲೆ ಉಂಡೆಗಳನ್ನು ಹಾಕಿ ಕರಿಯಿರಿ. ಕೊನೆಯಲ್ಲಿ ಕರಿದ ಉಂಡೆಗಳನ್ನು ಕಾಯಿ ಬೆಲ್ಲ ಮಿಶ್ರಣಕ್ಕೆ ಹಾಕಿ ಕಲಸಿದರೆ ಕೊಂಕಣಿ ಸ್ಪೆಷಲ್ ಉಂಡ್ಲಕಾಳು ಸವಿಯಲು ಸಿದ್ಧ. ಏನ್ ಮೇಡಮ್, ಟೇಸ್ಟ್ ಮಾಡ್ಬಿಡ್ಲಾ? ಖಂಡಿತ ಮಾಡಿ. ನಿಮ್ ಮನೇಲಿ ಇದೇನೇನ್ರಿ ಮಾಡೋದು? ಅದೇ 100% ಗ್ಯಾರಂಟಿ ಏನ್ರಿ? ಹೌದು. ನಿಮ್ ಮಗಳನ್ ಕರ್ ಕೇಳ್ಬಿಡ್ತೀನಿ. ಕೇಳಿ ಶ್ರೇಷ್ಠ ಬೈಲಿ ಬೈಲಿ
ಎಷ್ಟೇ ಕ್ಲಾಸು? 7th. ಓಕೆ, 7th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾರೆ ಶ್ರೇಷ್ಠ. ರೇಖಾ ಅವರ ಮೊದಲನೇ ಮಗಳು, ಇನ್ನೊಂದು ಸಣ್ಣ ಮಗು ಇದೆ ಮನೇಲಿ. ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಅಮ್ಮ ಇದನ್ನ ಮಾಡ್ತಾರಾ? ಹೌದು. ಗ್ಯಾರಂಟಿ ಇದೆನಾ? ಹೌದು. ತಿನ್ ನೋಡಿದ್ಯಾ? ಹೌದು. ನಿನ್ನೆ ತಿಂದೆ. ನಿನ್ನೆ ಮನೇಲಿ ಟ್ರೈ ಮಾಡಿದ್ರ ಅಮ್ಮ? ಓಕೆ 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 ಓಕೆ. ಫಸ್ಟ್ ಇದೇನಾ ಅಮ್ಮ ಮಾಡೋದು ನೋಡ್ಬೇಕು ನೀವು. ಅಮ್ಮ ಹೇಳ್ಕೊಟ್ರ ಇದೇನೆ ಅಂತ? ಇದೇನಾ? ಕ್ರಿಸ್ಪಿ ಆಗಿದ್ಯಾ? ಮನೇಲಿ ಮಾಡಿದ್ಕಿನ ಚೆನ್ನಾಗಿ? ಅದ್ ನಾನು ಹೇಳ್ಬೇಕು ತುಂಬಾ ಚೆನ್ನಾಗಿದೆ ಅಂತ. ನೀನ್ ಹೇಳ್ಬಿಟ್ರೆ ನಿಮ್ಮ ಅಮ್ಮಂದು? ಓಕೆ. ಇದು ಏನಂತ ಹೇಳೋದನ್ನು ಯೋಚನೆ ಮಾಡ್ತೀನಿ ಅವಾಗಿಂದ. ಉಂಡ್ಲು ಕಾಳು ಸಖತ್ತಾಗಿದೆ. ನಿಮ್ಮನೆಗೊಂದ್ಸರಿ ಟ್ರೈ ಮಾಡಿ. ನಿಮ್ಮನೆ ದೇವ್ರಿಗೂ ನೈವೇದ್ಯ ಇಡಿ. ನೈವೇದ್ಯ ಇಟ್ಟಾದ್ಮೇಲೆ ಪಕ್ಕದಲ್ಲಿ ಇಟ್ಕೊಂಡು ಒಂದು ಕಪ್ನಲ್ಲಿ ಹಾಕೊಂಡು ಟಿಫನ್ ಪಕ್ಕದಲ್ಲಿ ಇಟ್ಕೊಂಡು ತಿಂದ್ರೆ ಮಜವಾಗಿರುತ್ತೆ. ಟಿಫನ್ ತರ ತಿನ್ನಕ್ಕಾಗಲ್ಲ, ಊಟ ತರ ತಿನ್ನಕ್ಕಾಗಲ್ಲ. ಪಕ್ಕದಲ್ಲಿ ಒಂದು ಸ್ವೀಟ್ ಕಪ್ಪಲ್ಲಿ ಇಟ್ಕೊಂಡು ತಿಂದ್ರೆ ಒಂಥರ ಜಾಲಿಯಾಗಿ ಮಜವಾಗಿ ಕ್ರಿಸ್ಪಿಯಾಗಿ ಮಕ್ಕಳಿಗೆಲ್ಲ ಇಷ್ಟ ಆಗುವಂತ ಸ್ವೀಟು. ಸಖತ್ತಾಗಿದೆ. ಉಂಡ್ಲು ಕಾಳು ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಸಖತ್ತಾಗಿರುವಂತ ಒಂದು ನೈವೇದ್ಯ ಮಾಡಿ ತೋರಿಸಿದ್ದೀರಾ. ನಿಮಗೆ ಶಶಿ ಅವರ ಆಕರ್ಷಕ ವಾಷಿಂಗ್ ಪೌಡರ್, ಜೊತೆಗೆ ಭೀಮಾ ಫೆನೈಲ್, ಆರ್ಯ ಡಿಶ್ ವಾಶ್, ಬಟ್ಟೆ ಒಗೆಯಕ್ಕೆ ಶಶಿ ಅವರು ಒಂದು ಬಕೆಟ್ ಸಹ ಕೊಡ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರೇಖಾ, ಥ್ಯಾಂಕ್ ಯು ಶ್ರೇಷ್ಠ, ಬಾಯ್. ಗೊತ್ತಿದೆ ನೀವೆಲ್ಲ ಕಾಯ್ತಿರಂತ ಸುತ್ತು ಆಹಾರ ತಜ್ಞೆ, ಖ್ಯಾತ ಆಹಾರ ತಜ್ಞೆ ರೀನಾ ಅವರು ನಮ್ಮ ಜೊತೆ ಇದ್ದಾರೆ. ರೀನಾ, ಪ್ರದೀಪ್ ಅವರೇ ನಮಸ್ಕಾರ. ನಮಸ್ತೆ. ರೀನಾ ಅವರೇ, ಬಹಳ ದಿನ ಆಯ್ತು, ಹೌದು. ಹಬ್ಬಗಳೆಲ್ಲ ಮುಗಿಸ್ಕೊಳ್ತಾ ಇದೀವಿ ಒಂದೊಂದೇ. ನೀವು ಬಂದಿದ್ದೀರಾ. ಒಳ್ಳೆ ಒಂದು ಆರೋಗ್ಯದ ಅಡುಗೆ ನಮ್ಗೆ ಬೇಕು ಇವತ್ತು. ಹೌದು. ಬಾಯೆಲ್ಲ ಸ್ವಲ್ಪ ಸಿಹಿ ಜಾಸ್ತಿ ಆಗ್ಬಿಟ್ಟಿದೆ. ಆಯ್ತು. ಒಳ್ಳೆ ಖಾರವಿರೋದು ಮಾಡಿ. ಇವತ್ತು ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟಾ? ಹೌದು. ಓಕೆ ಓಕೆ. ಇವಾಗ ತಾನೇ ಪ್ರಸಾದ ತಿನ್ನಿದ್ದೀನಿ. Okay. ಬ್ರೇಕ್ಫಾಸ್ಟ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹೌದು. ಪ್ರಸಾದ ಆದ್ಮೇಲೆ ಬ್ರೇಕ್ಫಾಸ್ಟ್ ಕರೆಕ್ಟ್ ಆಗಿದೆ. ರೇಖಾ ಅಂತ ನಮ್ಮ ಫ್ರೆಂಡ್ ಬಂದಿದ್ರು ಇವಾಗ. ಓಕೆ. ಸಖತ್ತಾಗಿ ಸ್ವಲ್ಪ ಪ್ರಸಾದ ಕೊಟ್ಟು ಹೋಗಿದ್ದಾರೆ. ಹೌದು. ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ರೆ ಸರಿ ಹೋಗ್ಬೋದು ಅನ್ಕೊಂಡಿದ್ದೀನಿ. ಏನ್ ಮಾಡ್ತಾ ಇದ್ದೀರಾ ಮೇಡಮ್? ಇವತ್ತು ಮಶ್ರೂಮ್ ಸ್ಯಾಂಡ್ವಿಚ್ ಮಾಡೋಣ. ನಿಮ್ಗೆ ಇಷ್ಟನಾ ಮಶ್ರೂಮ್ ಸ್ಯಾಂಡ್ವಿಚ್? ಹಾ, ಓಕೆ ಓಕೆ, ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಪ್ರಸಾದ ತಿಂದ್ಮೇಲೆ ಆ ಸ್ಯಾಂಡ್ವಿಚ್ ತಿನ್ಲೇಬೇಕು ಮೇಡಮ್. ಓಕೆ, ಏನೇನ್ ತಂದಿದ್ದೀರಾ ಮಶ್ರೂಮ್ ಸ್ಯಾಂಡ್ವಿಚ್ ಮಾಡಕ್ಕೆ? ಮಶ್ರೂಮ್ ಸ್ಯಾಂಡ್ವಿಚ್ ಬೇಕಾಗುವ ಸಾಮಗ್ರಿಗಳು: ಬ್ರೆಡ್, ಮಶ್ರೂಮ್, ಈರುಳ್ಳಿ, ಬೆಳ್ಳುಳ್ಳಿ, ದಪ್ಪ ಮೆಣಸಿನಕಾಯಿ, ಬೆಣ್ಣೆ, ಮೊಟ್ಟೆ, ಕಾಳು ಮೆಣಸಿನ ಪುಡಿ, ಪುದೀನ ಚಟ್ನಿ, ಉಪ್ಪು. ಓಕೆ, ಇಷ್ಟಿದ್ರೆ ರೆಡಿನಾ? ಹೌದು. ಓಕೆ, ಏನ್ ಕೊಡ್ಲಿ ನಿಮ್ಗೆ? ಹೆಲ್ದಿ ಬ್ರೇಕ್ಫಾಸ್ಟ್ ಕೊಡ್ತೀರಂತೆ, ನಿಮ್ಗೆ ಏನ್ ಕೊಡ್ಲಿ ಮಾಡಕ್ಕೆ? ಇವನ್ ತವಾ ಕೊಡಿ. ತವಾ ಇಸಾಕಾಗತ್ತಾ? ಅದನ್ನ ಬ್ರೆಡ್ ನ ಟೋಸ್ಟ್ ಮಾಡ್ಕೊಳಕ್ಕೆ. ಓಕೆ. ಈಗ ಇದು ನಿಮ್ ಕೆಲ್ಸ. ಓಕೆ, ಟೋಸ್ಟ್ ಮಾಡೋದು ನಮ್ ಕೆಲಸ. ಹಂಗ ನಾವು ಈ ಕಡೆ ಇಟ್ಕೊಂಡ್ಬಿಡ್ತೀವಿ ಬಿಡಿ. ಇಟ್ಕೊಳ್ಳಿ. ಇಲ್ಲಿ ಬಿಡಿ, ನಾವು ಇಟ್ಕೊಂಡ್ಬಿಡ್ತೀವಿ. ಆಮೇಲೆ ಹೇಳಿ ಇನ್ನೇನ್ ಬೇಕು? ಅದಕ್ಕೆ ಬಟರ್ ಹಾಕೊಳ್ಳೋಣ. ಬ್ರೆಡ್ ಸ್ವಲ್ಪ ಬಟರ್ ಸ್ಪ್ರೆಡ್ ಮಾಡ್ಕೊಂಡು. ಅಂತೂ ಹೆಲ್ದಿ ಫುಡ್ ಅಲ್ಲಿ ಬಟರ್ ಗೀಟರ್ ಎಲ್ಲ ತಿನ್ನಿಸ್ತಾ ಇದೀರಾ. ಅದು ಇನ್ನೂ ಮೊಟ್ಟೆ ಬೇರೆ ತಂದ್ಬಿಟ್ಟಿದ್ದೀರಾ. ಹೌದು. ಎಲ್ಲೋ ಒಂದ್ ಕಡೆ ನಮಗೆ ಖುಷಿ ಆಗ್ತದೆ, ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ ಇವತ್ತು ಅಂತ. ಎಣ್ಣೆ ಬಟರ್ ಯಾಕೆ ಯೂಸ್ ಮಾಡ್ತಾ ಇದೀವಿ? ಒಂದೇ ಎಣ್ಣೆ ಯೂಸ್ ಮಾಡ್ಬೋದು. ಎಲ್ಲಾ ತರ ಎಣ್ಣೆ ಜಿಡ್ಡಿನ ಪದಾರ್ಥ ನಾವು ಯೂಸ್ ಮಾಡಬೇಕು. ಬಟರು ಹೆಲ್ದಿ ಆಗಿರುತ್ತೆ, ಆದ್ರೆ ಸ್ವಲ್ಪ ಯೂಸ್ ಮಾಡಿ. ಯಾವುದೇ ಎಣ್ಣೆ ಯೂಸ್ ಮಾಡಿ, ಎಣ್ಣೆ ಅಥವಾ ಬಟರ್ ಏನೇ ಯೂಸ್ ಮಾಡಿದ್ರು ಮಾಡರೇಟ್ ಆಗಿ ಯೂಸ್ ಮಾಡಿದ್ರೆ ಒಳ್ಳೇದು ಆರೋಗ್ಯ. ಕೆಲವರೆಲ್ಲ 20 ವರ್ಷದ ಒಂದೇ ಎಣ್ಣೆ ಯೂಸ್ ಮಾಡ್ತಾರೆ. ಹೌದು. ಆತರ ಬೇಡ ಅಂತೀರಾ? ಬೇಡ. ಯಾಕೆಂದ್ರೆ ಎಣ್ಣೆ ಸನ್ಫ್ಲವರ್ ಆಯಿಲ್ ಇದ್ರಲ್ಲೆಲ್ಲ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಇದರಲ್ಲಿ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಇರುತ್ತೆ. ಮತ್ತೆ ಆಲಿವ್ ಆಯಿಲ್, ಅದರಲ್ಲಿ ಕಡಲೆಕಾಯಿ ಎಣ್ಣೆಯಲ್ಲಿ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್, ಇದೆಲ್ಲ ಮಿಕ್ಸ್ಚರ್ ನಮ್ಗೆ ಬೇಕಾಗುತ್ತೆ. ಎಲ್ಲೋ ಒಂದ್ ಕಡೆ ಅದನ್ನ ಚೂರು ಹೌದು, ಬೇಕಾಗುತ್ತೆ. ಎಲ್ಲ ಬೇಕಾಗುತ್ತೆ. ನಾವು ಒಂದೇ ಯೂಸ್ ಮಾಡ್ತಾ ಇರೋದ್ರಿಂದ ಅದು ಗೊತ್ತಿರಲ್ಲ. ಇದನ್ನ ಟೋಸ್ಟ್ ಮಾಡ್ಕೋತಾ ಇರಿ. ಓಕೆ ಓಕೆ, ಕೊಡಿ ಮೇಡಮ್. ಹಾಗೆ ಒಂದು ಇದು ಕೊಡಿ, ಕಡಾಯಿ ಕೊಡಿ. ಪ್ಯಾನ್ ಸಾಕಲ್ಲ? ನಾವು ಮಶ್ರೂಮ್ ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಓಕೆ. ಸ್ವಲ್ಪ ಆಯಿಲ್ ಕೊಡಿ. ಆಯಿಲ್ ಬೇಕಾ? ಓಕೆ, ರೆಡಿ ಆಗಿದೆ. ನಮ್ಮ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಇದಕ್ಕೆ ರೆಡಿ. ಓಕೆ, ರೆಡಿ ಆಗಿದೆ. ಬ್ರೆಡ್ ಈ ಕಡೆ ಇಟ್ಕೊಳ್ಳೋಣ. ಇದು ಕೆಲಸ ಆಯ್ತು ಅನ್ಸುತ್ತಲ್ಲ ಮೇಡಮ್? ಆಯ್ತದೆ. ಇದಕ್ಕೆ ನಾವು ಆಯಿಲ್ ಹೀಟ್ ಆಗಿದೆ. ಇದಕ್ಕೆ 1 ಸ್ಪೂನ್ ಅಷ್ಟು ಬೆಳ್ಳುಳ್ಳಿ, ಹೆಚ್ಚಿದ ಬೆಳ್ಳುಳ್ಳಿ ಹಾಕೋತಾ ಇದ್ವಿ. ಓಕೆ, ಬೆಳ್ಳುಳ್ಳಿ ಉಪಯೋಗನೂ ಸಿಕ್ಕಾಪಟ್ಟೆ ಇದೆ ಅಲ್ಲ ಮೇಡಮ್? ಹೌದು ಹೌದು. ಇದು ಬ್ಲಡ್ ಹೈ BP ಇರೋರಿಗೆ ತುಂಬಾನೇ ಒಳ್ಳೇದು. ಹೈ BP ಎಲ್ಲ ಕಡಿಮೆ ಮಾಡುತ್ತೆ ಬೆಳ್ಳುಳ್ಳಿ. ಮತ್ತೆ ಜೀರ್ಣಕಾರಕನೂ ಹೌದು ಬೆಳ್ಳುಳ್ಳಿ. ಹೌದು. ಇದನ್ನ ಹೈ BP ಇರೋರಿಗೆ ಹಾಲಿನಲ್ಲಿ ಬೆಳ್ಳುಳ್ಳಿ ಹಾಕಿ ರಾತ್ರಿ ಕುಡೀರಿ ಅಂತಾನೂ ಹೇಳ್ತಾರೆ. ಇದನ್ನ ಬರೀ ಬೆಳ್ಳುಳ್ಳಿನ ಏನೋ ಸಣ್ಣ ಆಗ್ಬೇಕು ಅಂದ್ರೆ ಬೆಳ್ಳುಳ್ಳಿನ ದಿನ ಒಂದೊಂದು ತಿನ್ಬೇಕು ಅಂತ ನಿಜಾನ ಮೇಡಮ್? ಅದು ಹೌದು. ಇವಾಗ ಸಣ್ಣ ಹಾಕ್ತಾರಾ?
ನೀವು ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಎಷ್ಟು ತಿನ್ಬೇಕು? ನಾವು ಅಷ್ಟೊಂದು ತಿನ್ನಕ್ ಆಗಲ್ಲ. ನಾವು ಇಂಡಿಯನ್ ಕುಕಿಂಗ್ ಅಲ್ಲಿ ನಾವು ಬೆಳ್ಳುಳ್ಳಿನ ಸಾಮಾನ್ಯವಾಗಿ ಎಲ್ಲಾ ಅಡಿಗೆಲ್ಲೂ ಮಾಡ್ತೀವಿ. ಹಾಗಾಗಿ ಅದನ್ನ ಸೆಪರೇಟ್ ಆಗಿ ತಿನ್ನೋ ಅವಶ್ಯಕತೆ ಬರಲ್ಲ. ಓಕೆ ಓಕೆ. ಈಗ ಡಯಟ್ಗಳು ದೇಶದಿಂದ ದೇಶಕ್ಕೆ ಚೇಂಜ್ ಆಗುತ್ತೆ. ಹೌದು, ವಾತಾವರಣಕ್ಕೂ ಚೇಂಜ್ ಆಗುತ್ತೆ. ಹೌದು. ಇದಕ್ಕೆ ನಾವು ಕ್ಯಾಪ್ಸಿಕಮ್ ಹಾಕೋಣ. ಇದೊಂದು ಅರ್ಧ ಕ್ಯಾಪ್ಸಿಕಮ್ ಹಾಕೋಣ. ಇದನ್ನು ಫೈನ್ಲಿ ಚಾಪ್ ಆಗಿರೋದು, ಯಾಕೆಂದ್ರೆ ನಾವು ಟೋಸ್ಟ್ ಮೇಲೆ ಹಾಕೋದ್ರಿಂದ, ಹಾಗಾಗಿ ಇದೊಂದು ಸ್ವಲ್ಪ ಫೈನ್ ಆಗಿ ಚಾಪ್ ಮಾಡ್ಕೊಂಡಿರ್ಬೇಕು. ಮತ್ತೆ ಇದು ಬೇಗ ಕುಕ್ ಆಗೋಗುತ್ತೆ, ಜಾಸ್ತಿ ಟೈಮ್ ತಗೊಳ್ಳಲ್ಲ. ಓಕೆ ಓಕೆ. ಇದಕ್ಕೆ ನಾವು ಮಶ್ರೂಮ್ ಹಾಕೊಳ್ಳೋಣ. ಇದನ್ನು ಫೈನ್ಲಿ ಚಾಪ್ ಆಗಿದೆ, ಯಾಕಂದ್ರೆ ಬೇಗ ಆಗತ್ತೆ. ಇದಕ್ಕೆ ನಾವು ಸ್ವಲ್ಪ ಸಾಲ್ಟ್ ಹಾಕೋಣ, ಸ್ವಲ್ಪ ಕಾಳು ಮೆಣಸು ಪುಡಿ ಖಾರಕ್ಕೆ. ಸ್ವಲ್ಪಕ್ಕೆ ಕಾರು ಮೆಣಸಿನ ಪುಡಿ ಹಾಕಿದೀವಿ. ಮಶ್ರೂಮ್ ಏನ್ ಜಾಸ್ತಿ ಟೈಮ್ ತಗೊಳ್ಳಲ್ಲ ಕುಕ್ ಆಗಕ್ಕೆ. ಅದೇನು ಬೇಕಾಗಿಲ್ಲ, ಯಾಕಂದ್ರೆ ಸಾಫ್ಟ್ ಆಗಿ ಇರುತ್ತಲ್ಲ, ತುಂಬಾ ಸಾಫ್ಟ್ ಆಗಿರುತ್ತೆ. ಆಲ್ಮೋಸ್ಟ್ ಆಗಿದೆ, ಆಲ್ಮೋಸ್ಟ್ ರೆಡಿ ಆಗಿದೆ. ಒಳಗಡೆ ಹಾಕುವಂತ ಹೂರ್ಣ ರೆಡಿ ಆಗ್ಬಿಟ್ಟಿದೆ ನಮಗೆ. ಒಂದ್ ಸ್ವಲ್ಪ ಬಟರ್. ಇದು ಸ್ಲೋ ಆಗಿ ಎಗ್ನ ಯಾವಾಗ್ಲೂ ಒಂದ್ ಸ್ವಲ್ಪ ಸ್ಲಿಮ್ ಅಲ್ಲಿ ಕುಕ್ ಮಾಡಿದ್ರೆ ಅದು ಟೆಕ್ಸ್ಚರ್ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಲ್ಟ್. ಎಗ್ನ ಇದರಲ್ಲಿ ರಬ್ಬರಿ ಆಗುತ್ತೆ, ಹಾಗಾಗಿ ಇದು ಕಾಳು ಮೆಣಸು ಪುಡಿ ಹಾಕೋಣ. ಯೂಶಲ್ ಆಗಿ ಎಗ್ನ ಕೆಲವರು ಮೊದಲೆಲ್ಲ ಎಗ್ ನಾಗ್ ಅಂತ ಮಾಡೋರು, ಅಂತಂದ್ರೆ ಹಸಿ ಮೊಟ್ಟೆನ ಹಾಲಿನಲ್ಲಿ ಹಾಕಿ ಕುಡಿಯೋದು, ಅಥವಾ ಹಸಿ ಮೊಟ್ಟೆ ಅದನ್ನ ಕುಡಿ ಮಾಡಬಾರ್ದು. ಆ ತರ ಅದು ತುಂಬಾನೇ ಹಾರ್ಮ್ಫುಲ್. ಮತ್ತೆ ಇದರಲ್ಲಿ ಎಗ್ ಕೆಲವರು ಅದು ಶೋಕಿಗೆನೆ ಹೊಡೆದ್ಬಿಟ್ಟು ಹಂಗೆ ಹಸಿಗೆ ನುಂಗುವಂತ ನಾವು ಸಾಕಷ್ಟು ನೋಡಿದೀವಿ. ಯಾಕೆಂದ್ರೆ ನಾವು ಅಟ್ಲೀಸ್ಟ್ ಸ್ವಲ್ಪ ಬಾಯ್ಲ್ ಬಿಸಿನೀರಲ್ಲಾದ್ರೂ ಬಾಯ್ಲ್ ಮಾಡಿ ಒಂದು ಸ್ವಲ್ಪ ಬಿಸಿ ಆಗೋವರೆಗಾದ್ರೂ ಯೂಸ್ ಮಾಡಬೇಕು, ಬಿಸಿ ಆದ್ಮೇಲೆ. ಯಾಕೆಂದ್ರೆ ಇದರಲ್ಲಿ ಎಗ್ ಯೋಕಲ್ಲಿ ಒಂದು ಬಯೋಟಿನ್ ಅಂತ ಒಂದು ಅಂಶ ಇರುತ್ತೆ. ಈ ಎಗ್ ಕುಕ್ ಹಸಿಯಾಗಿ ತಿಂದ್ರೆ ಅದು ಅಂಶ ನಮ್ಮ ಬಾಡಿಗೆ ಸೇರಲ್ಲ. ಹಾಗೆ ಇದರಲ್ಲಿ 14 ಎಸೆನ್ಷಿಯಲ್ ಅಮೈನೋ ಆಸಿಡ್, ಫುಲ್ ಕಂಪ್ಲೀಟ್ ಪ್ರೋಟೀನ್ ಮೊಟ್ಟೆ. ಅದಕ್ಕೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಎಗ್ ತಿಂದ್ಬಿಟ್ರೆ ಆಕ್ಚುಲಿ ಲಂಚ್ ಮತ್ತೆ ಡಿನ್ನರ್ ನಿಮ್ಗೆ ಜಾಸ್ತಿ ತಿನ್ಬೇಕು ಅನ್ಸಲ್ಲ. ಈಗ ಮೊದಲೆಲ್ಲ ನಾವು ನೋಡ್ತಿದ್ವಿ, ಜಿಮ್ಗೆ ಹೋಗಿ ಬರ್ತಿದ್ರು, ವ್ಯಾಯಾಮ ಶಾಲೆಗೆ ಹೋಗಿದ್ನಪ್ಪ ಅಂತ ಹೇಳಿ ಹಿಂಗೆ ಹೊಡೆದು 3, 8, 14 ಕಿಲೋ ತಿಂತಾರು ನಾವು ನೋಡಿದೀವಿ. ನೋಡಿ, ಅದು ತಿನ್ಲೇಬಾರ್ದಲ್ಲ ಅದು. ಹೌದು, ಆ ತರ ಮಾಡಬಾರ್ದು. ಅದು ಕುಕ್ ಆಗ್ತಿದೆ. ಓಕೆ ಓಕೆ. ನಾವು ಇದನ್ನ ಸ್ಟಫ್ ಮಾಡ್ತೀವಿ. ಇದಕ್ಕೆ ಏನಿದು? ಪುದೀನಾ ಚಟ್ನಿ ಇದೆ. ಪುದೀನಾ ಚಟ್ನಿ ಸ್ವಲ್ಪ ಬೇಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ, ಸ್ವಲ್ಪ ಖಾರ ಇರುತ್ತಲ್ಲ. ಓಕೆ. ಈ ತರ ಹೆಲ್ದಿ ಫುಡ್ ಎಲ್ಲ ಕೊಟ್ರೆ ದಿನ ತಿನ್ನೋದು ಬಿಡಿ. ಈಗ ಇದನ್ನ ರೆಡಿ ಮಾಡ್ಕೊಂಡಿದೀವಲ್ಲ, ನಿಮ್ಗೆ ಬೇಕಾದ್ರೆ ಸ್ಯಾಂಡ್ವಿಚ್ ಬ್ರೆಡ್ ತಗೊಂಡ್ರು ಇನ್ನೂ ಚೆನ್ನಾಗಿರುತ್ತೆ, ದೊಡ್ಡದಾಗಿ ಬರುತ್ತೆ. ಟಚ್ ಮಾಡಿ. ಮುಳಿಯವರೇ ನೋಡಿ, ನಿಮ್ಗೋಸ್ಕರ ಹೆಲ್ದಿ ಬ್ರೇಕ್ಫಾಸ್ಟ್ ಮಶ್ರೂಮ್ ಸ್ಯಾಂಡ್ವಿಚ್ ವಿತ್ ಎಗ್ ಆಮ್ಲೆಟ್ ರೆಡಿ ಆಗಿದೆ. ಓಕೆ, ಮಶ್ರೂಮ್ ಸ್ಯಾಂಡ್ವಿಚ್ ವಿತ್ ಎಗ್ ಆಮ್ಲೆಟ್ ನ ಸಖತ್ತಾಗಿ ಮಾಡಿದ್ರು ರೀನಾ ಅವರು. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್, ಮಕ್ಕಳಿಗೆ ಬ್ರೇಕ್ಫಾಸ್ಟ್ ಸ್ವಲ್ಪ ಚೇಂಜ್ ಬೇಕು, ಇವತ್ತು ಅನ್ನ ಚಪಾತಿ ಎಲ್ಲ ಬೇಡ ಅನಿಸ್ದಾಗ ನಿಮ್ಗೂ ಸಹ ಇದೇ ಬ್ರೇಕ್ಫಾಸ್ಟ್ ಒಂದ್ಸರಿ ನೋಡ್ಕೊಳ್ಳಿ. ಮಶ್ರೂಮ್ ಸ್ಯಾಂಡ್ವಿಚ್ ಮಾಡುವ ವಿಧಾನ: ಮೊದಲು ಬ್ರೆಡ್ಗೆ ಬೆಣ್ಣೆ ಹಚ್ಚಿ ಟೋಸ್ಟ್ ಮಾಡಿಕೊಳ್ಳಿ. ಒಂದು ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಬಿಸಿಯಾದ ಮೇಲೆ ಬೆಳ್ಳುಳ್ಳಿ, ಈರುಳ್ಳಿ, ದಪ್ಪ ಮೆಣಸಿನಕಾಯಿ, ಸಣ್ಣಗೆ ಹೆಚ್ಚಿದ ಮಶ್ರೂಮ್ ಹಾಕಿ ಹುರಿದು ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿ. ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕಿ ನಂತರ ಮೊಟ್ಟೆ, ಉಪ್ಪು, ಕಾಳು ಮೆಣಸಿನ ಪುಡಿ ಹಾಕಿ ಬೇಯಿಸಿ. ಟೋಸ್ಟ್ ಮಾಡಿದ ಬ್ರೆಡ್ ಮೇಲೆ ಮೊದಲು ಪುದೀನಾ ಚಟ್ನಿ ಹಚ್ಚಿ ನಂತರ ಮಶ್ರೂಮ್ ಮಿಶ್ರಣ, ಆಮ್ಲೆಟ್ ಇಟ್ಟು ಇನ್ನೊಂದು ಬ್ರೆಡ್ ಪೀಸ್ ಇಟ್ಟು ಸ್ಯಾಂಡ್ವಿಚ್ ಮಾಡಿ. ಈಗ ಹೆಲ್ತಿ ಬ್ರೇಕ್ಫಾಸ್ಟ್ ಮಶ್ರೂಮ್ ಸ್ಯಾಂಡ್ವಿಚ್ ಸವಿಯಲು ಸಿದ್ಧ. ಶುರು ಮಾಡ್ಲಾ? ಮಾಡಿ. ಈ ತರ ಡಯಟ್ ಫುಡ್ ಎಲ್ಲ ಕೊಡ್ತಾ ಇದ್ರೆ ದಿನ ತಿನ್ಬೋದು. ಇದು ಡಯಟ್ ಫುಡ್, ಹೆಲ್ದಿ ಫುಡ್.
ಓಕೆ ಸಖತ್ತಾಗಿ ಮಾಡಿದ್ರಿನಾ, ತುಂಬ ಚೆನ್ನಾಗಿದೆ. ಹೆಲ್ದಿ ಫುಡ್ಡು, ತುಂಬ ರುಚಿಯಾಗಿದೆ. ಒಂದು 2, 3, 4, 5 ತಿನ್ಬೋದು ಅನ್ನಿಸ್ತಾ ಇದೆ. ಆದ್ರೆ ಅಷ್ಟೊಂದು ತಿನ್ನಲ್ಲ, ಒಂದೇ ಒಂದು ಸಾಕು ದಿನಕ್ಕೆ. ಒಂದು ಸ್ಯಾಂಡ್ವಿಚ್. ಥ್ಯಾಂಕ್ ಯು ರೀನಾ ಅವರೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ ನಾಳೆ ಮಧ್ಯಾಹ್ನ 1 ಗಂಟೆಗೆ. ಅಲ್ಲಿ ತನಕ